ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಏನು ಇಲಾಖೆ ವತಿಯಿಂದ ಬಿಟ್ಟಿದ್ದಾರೋ ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅನಾಲಿಸಿಸ್ ಮಾಡ್ತಾಯಿದ್ದೀನಿ. ಈ ಹಿಂದೆ ನಾನು ಈ ಒಂದು ಪ್ರಶ್ನೆ ಮೇಲೆ ಈ ಒಂದು ಪತ್ರಿಕೆ ಮೇಲೆ 1ರಿಂದ 50 ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡಿದ್ದೀನಿ. ಇವತ್ತಿನ ತರಗತಿಯಲ್ಲಿ 51ರಿಂದ 100 ಗಂಟೆ ತಿಳ್ಕೊಳ್ಳೋಣ. ಅದು ಪಾರ್ಟ್ 1 ಆಗಿರ್ತೈತೆ. ಯಾರು ನೋಡ್ಕೊಳ್ಳಿಲ್ವೋ ಒಂದ್ಸರಿ ನೋಡ್ಕೊಳ್ರಿ. ಇದು ಪಾರ್ಟ್ 2, ಯಾಕೆಂದರೆ 50 ಪ್ರಶ್ನೆಗಳು ನಾನು ಬಿಡಿಸಿದ್ದೀನಿ. ಇವಾಗ ಮೊದಲನೇ ಪ್ರಶ್ನೆ ನೋಡಿರಿ. ಉದ್ದ ಸಾಲು ನಿಲ್ಲಿಸುವಿಕೆ ಈ ಒಂದು ಚಟುವಟಿಕೆ ಬೇಕಾಗ್ತೈತಿ. ಯಾವ ಚಟುವಟಿಕೆ ಬೇಕಾಗ್ತೈತಿ ಉದ್ದ ಸಾಲು ನಿಲ್ಲಿಸಬೇಕಾದ್ರೆ ಅಂದರೆ ಔಪಚಾರಿಕ ವ್ಯಾಯಾಮ ಬೋಧನೆ ಬೇಕಾಗ್ತೈತಿ. ಇಲ್ಲಿ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಅಂದರೆ ಸೇರ್ಪಡೆ ಮತ್ತು ಹಾಜರಿ, ಅಂದರೆ ತರಗತಿ ನಿರ್ವಹಣೆಯ ಭಾಗ. ತರಗತಿ ನಿರ್ವಹಣೆ ಮಾಡಬೇಕಂದ್ರೆ ನಾವು ಏನು ಮಾಡ್ತೀವಿ, ಅದನ್ನು ಸೇರ್ಪಡೆ ಮಾಡ್ತೀವಿ. ಸೇರ್ಪಡೆ ಮತ್ತು ಹಾಜರಿ, ಮಕ್ಕಳನ್ನು ಸೇರ್ಪಡೆ ಮಾಡಿ ಅವರನ್ನು ನಾವು ಅಟೆಂಡೆನ್ಸ್ ತಗೋತೀವಿ. ಕ್ಯಾಲಿಸ್ಥೆನಿಕ್ಸ್ ಅಂದರೆ ಇಲ್ಲಿ ಮುಕ್ತ ವ್ಯಾಯಾಮಗಳು ನಾವಿಲ್ಲಿ ಮಾಡಿಸ್ತೀವಿ. ಔಪಚಾರಿಕ ವ್ಯಾಯಾಮ ಬೋಧನೆ ಇಲ್ಲಿ ಶಿಸ್ತಿನ ನಿಲುವು ಮತ್ತು ಉದ್ದ ಸಾಲು ನಿಲ್ಲಿಸಿ ಶಿಕ್ಷಣ ನೀಡುವುದು ಇಲ್ಲಿ ಕಡ್ಡಾಯವಾಗಿರ್ತೈತಿ. ಆ ಒಂದು ಸಾಲು ಯಾವ ರೀತಿ ನಿಲ್ಲಿಸ್ತೀವಿ ಅಂತ ಕೇಳಿದರೆ ಅದು ಔಪಚಾರಿಕ ವ್ಯಾಯಾಮದ ಬೋಧನೆಗೆ ನಾವು ನಿಲ್ಲಿಸ್ತೀವಿ, ಉದ್ದ ಸಾಲವನ್ನು ನಿಲ್ಲಿಸ್ತೀವಿ. 4ನೇ ಆಪ್ಷನ್ಸು ಮನೋರಂಜನೆ ಆಟ. ಇಲ್ಲಿ ಮನೋರಂಜನೆ ಆಟ ಏನು ಮಾಡ್ತೀವಿ ಅಂತಂದ್ರೆ ನಾವು ಶಿಸ್ತಿನ ಸಾಲು ವಿಭಜನೆ ನಿಲ್ಲುವಿಕೆಯಲ್ಲಿ ಅಗತ್ಯ ಇಲ್ಲ. ಏಕೆಂದರೆ ಮನೋರಂಜನೆ ಆಟದಾಗ ನಾವು ಶಿಸ್ತು ಲೈನ್ ಮೇಂಟೈನ್ ಮಾಡಬೇಕನ್ನೋದು ಇರೋದಿಲ್ಲ ಇಲ್ಲಿ. ಅಲ್ಲಿ ಯಾಕಂದರೆ ಆಟ ಆಡಿಸ್ತೀವಿಲ್ಲ, ಮನೋರಂಜನೆ ಆಟ ಆಡಿಸ್ತೀವಿ ಅದರಲ್ಲೂ, ಹಾಗಾಗಿ ಅಲ್ಲಿ ಏನು ಲೈನಿನ ಅವಶ್ಯಕತೆ ಇರೋದಿಲ್ಲ. ಹಾಗಾದರೆ ಉದ್ದ ಸಾಲನ್ನು ಯಾವಾಗ ನಿಲ್ಲಿಸ್ತೀವಿ ಅಂತೇಳಿ ಪ್ರಶ್ನೆ ಆಗಿರೋದು. ಹಾಗಾಗಿ ಇದು ಔಪಚಾರಿಕ ಒಂದು ನಾವು ವ್ಯಾಯಾಮದ ಬೋಧನೆ ಮಾಡುವಾಗ ಉದ್ದ ಸಾಲನ್ನು ನಿಲ್ಲಿಸ್ತೀವಿ. 52ನೇ ಪ್ರಶ್ನೆ. ವಿದ್ಯಾರ್ಥಿಗಳ ವರ್ಗೀಕರಣವನ್ನು ಈ ಆಧಾರದ ಮೇಲೆ ಮಾಡ್ತೀವಿ ಅಥವಾ ನಿರ್ಧರಿಸಲಾಗುತ್ತದೆ. ಯಾವ ಆಧಾರದ ಮೇಲೆ ಮಾಡ್ತೀವಿ ಅಂದರೆ ಅವರ ವಯಸ್ಸು, ಅವರ ಎತ್ತರ ಹಾಗೂ ಅವರ ತೂಕದ ಮೇಲೆ ನಾವೇನು ಮಾಡ್ತೀವಿ, ವಿದ್ಯಾರ್ಥಿಗಳ ವರ್ಗೀಕರಣವನ್ನು ಮಾಡ್ತೀವಿ. ಎದೆಯ ಸುತ್ತಳತೆ ಎತ್ತರ ತೂಕ ಇಲ್ಲಿ ಏನಿಲ್ಲ ಪೂರ್ಣ ಮಾಹಿತಿ ಇಲ್ಲ. ಇಲ್ಲಿ ಎದೆಯ ಸುತ್ತಳತೆ ನಾವು ಮಾಡೋದಿಲ್ಲ. ಇಲ್ಲಿ ಎತ್ತರ, ವಯಸ್ಸು, ಎದೆಯ ಸುತ್ತಳತೆ ಇದನ್ನು ಕೂಡ ನಾವು ಮಾಡೋದಿಲ್ಲ. ವಯಸ್ಸು, ಎತ್ತರ ಮತ್ತು ತೂಕ ಇದನ್ನು ಏನು ಮಾಡ್ತೀವಿ. ಹಾಗಾಗಿ ಸರಿಯಾದ ಉತ್ತರ ಯಾವುದು? ವಯಸ್ಸು, ಎತ್ತರ, ತೂಕ. ಮೇಲಿನ ಯಾವುದು ಅಲ್ಲ ಅಂತ ತಪ್ಪಾದ ಆಯ್ಕೆ ಇದೆ ಅಂತೇಳಿ ಕೇಳ್ತೇವೆ. ಇದು ತಪ್ಪಾದ ಆಯ್ಕೆ ಅಲ್ಲ. ಸರಿಯಾದ ಉತ್ತರ ಯಾವುದಂದರೆ ಇದಕ್ಕೆ ಆಪ್ಷನ್ 3 ಬರ್ತೈತೆ. ಕ್ರೀಡಾ ಗಾಯಗಳಲ್ಲಿ ಉಳುಕು ಮತ್ತು ಒತ್ತಡ ಅಥವಾ ಸೆಳೆತ ನಡುವಿನ ಮುಖ್ಯ ಶಾರೀರಿಕ ವ್ಯತ್ಯಾಸವೆಂದರೆ ಕ್ರೀಡಾ ಗಾಯಗಳಲ್ಲಿ ಉಳುಕು ಅಥವಾ ಸ್ಟ್ರೇನ್ ಮತ್ತು ಒತ್ತಡ ಅಥವಾ ಸೆಳೆತ ನಡುವಿನ ಮುಖ್ಯ ಶಾರೀರಿಕ ವ್ಯತ್ಯಾಸ ಏನು ನೋಡಿರಿ. ಹಿಂಗಂದ್ರೆ ಏನು ಅಂತೀವಿ ಅಂತೇಳಿ ಇಲ್ಲಿ ಆಪ್ಷನ್ಸ್ 1 ಕೊಟ್ಟಿದ್ದಾರೆ. ಒಂದು ಏನಿದೆ, ಸ್ಟ್ರೇನು = ಲಿಗಮೆಂಟ್ ಸ್ಟ್ರೇನ್, ಸ್ಪ್ರೇನ್ = ಲಿಗಮೆಂಟು, ಸ್ಟ್ರೇನ್ = ಮಸಲ್ ಅಥವಾ ಟೆಂಡನ್. ಸ್ಟ್ರೇನ್ ಲಿಗಮೆಂಟ್ ಗಾಯ, ಸ್ಟ್ರೇನ್ ಏನು ಮಾಡ್ತೈತೆ, ಸ್ಪ್ರೇನ್ ಏನು ಮಾಡ್ತದಂತೆ, ಲಿಗಮೆಂಟ್ ಗಾಯ ವಾಸಿ ಮಾಡ್ತೈತೆ. ಸ್ಟ್ರೇನ್ ಸ್ನಾಯು ಅಥವಾ ಟೆಂಡನ್ನ ಗಾಯ. ಇದಕ್ಕೆ ಸರಿಯಾದ ಉತ್ತರನೇ ಆಪ್ಷನ್ 1 ಆಗಿರ್ತೈತೆ. ಒಂದು ಸ್ಪ್ರೇನ್ ಏನು ಮಾಡ್ತೈತೆ, ಸ್ಪ್ರೇನ್ ಲಿಗಮೆಂಟ್ ಅಂದ್ರೇನು, ಮೂಳೆಗಳನ್ನು ಜೋಡಿಸುವುದು. ಟೆಂಡನ್ ಅಂದರೆ ಮೂಳೆ ಮತ್ತು ಸ್ನಾಯುಗಳನ್ನು ಜೋಡಣೆ ಮಾಡ್ತೈತೆ. ಈಗ ಸ್ಟ್ರೇನ್ ಏನು ಮಾಡ್ತೈತೆ, ಸ್ನಾಯು ಅಥವಾ ಟೆಂಡನ್ಗೆ ಆದಂಥ ಗಾಯವನ್ನು ವಾಸಿ ಮಾಡ್ಲಿಕ್ಕೆ ನಾವು ಮಾಡ್ತೀವಿ, ಸ್ಟ್ರೇನನ್ನು ಬಳಸ್ತೀವಿ. ಇಲ್ಲಿ ಆಪ್ಷನ್ 3 ಏನಿದೆ, ಆಪ್ಷನ್ 3 ಏನಿದೆ ಅಂದರೆ ಆಪ್ಷನ್ 2 ನೋಡಿಲ್ಲ ನಾನು, ಎರಡನ್ನು ನೋಡೋಣ. ಆಪ್ಷನ್ 2 ಮಸಲ್. ಸ್ಪ್ರೇನ್ ಅಂದರೆ ಮಸಲ್ ಅಂತ ಹೇಳ್ತಾ ಇದ್ದಾರೆ, ಸ್ಟ್ರೇನ್ ಅಂದರೆ ಲಿಗಾಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಉಲ್ಟ ನೀಡಿದ್ದಾರೆ, ಹಾಗಾಗಿ ಇದು ತಪ್ಪಾದ ಹೇಳಿಕೆ. ಚರ್ಮದ ಮೇಲ್ಮೈ ಗಾಯದ ಸ್ವರೂಪ ಇಲ್ಲಿ ಏನಾಗಿದೆ, ತಪ್ಪಾಗಿದೆ. ಹಾಗಾಗಿ ಇದು ಆಪ್ಷನ್ ಆಗೋದಿಲ್ಲ. ಇಲ್ಲಿ ಯಾವುದೇ ವ್ಯತ್ಯಾಸ ಕಂಡುಬರೋದಿಲ್ಲ, ಹಾಗಾಗಿ ಇದು ತಪ್ಪಾದ ಆಯ್ಕೆ ಆಗಿರ್ತೈತೆ. ಈಗ ಪಥಸಂಚಲನದ ಬೋಧನೆಗೆ ಸೂಕ್ತವಾದಂಥ ಪದ್ಧತಿ ಯಾವುದು? ಪಥಸಂಚಲನ ಮಾಡಬೇಕಂದ್ರೆ ಮಾರ್ಚ್ ಫಾಸ್ಟ್ ಮಾಡಬೇಕಾದ್ರೆ ಯಾವ ಪದ್ಧತಿ ಮಾಡ್ತೀವಿ ನಾವು? ವಿಧಾನಗಳು ಅಂತ ಬರ್ತವೆ, ಖಂಡ, ಅಖಂಡ,
ಪ್ರದರ್ಶನ ವಿಧಾನ, ಕಥನ ವಿಧಾನ, ಈ ರೀತಿ ನಾವು ಬೋಧನಾ ವಿಧಾನಗಳನ್ನು ನೋಡ್ತೀವಿ. ಇಲ್ಲಿ ಪಥಸಂಚಲನ ಮಾಡಬೇಕಾದ್ರೆ ಯಾವ ಒಂದು ಬೋಧನೆ ಇಲ್ಲಿ ಸೂಕ್ತ ಆಗ್ತೈತಿ ಅಂಥೇಳಿ ಅಖಂಡ ಪದ್ಧತಿ ಅಥವಾ ಭಾಗ ಅಖಂಡ ಪದ್ಧತಿಯಲ್ಲಿ ಏನಾಗ್ತೈತೆ ಸರಿ ಅನ್ನಿಸ್ತೈತೆ. ಯಾಕಂದರೆ ಪಥಸಂಚಲನ ಮಾಡ್ತಾಯಿದ್ದೀವಲ್ಲ, ಹಾಗಾಗಿ ಅಖಂಡವಾಗಿ ಮಾಡಬೇಕಾಗ್ತೈತೆ. ಭಾಗ ಅಖಂಡ ಪದ್ಧತಿ ಅಂತ ಕೂಡ ಅದನ್ನು ನಾವು ಕರಿತೀವಿ. ಅಖಂಡ ಪದ್ಧತಿ ಅಂದರೆ ಮಾರ್ಚ್ ಫಾಸ್ಟ್, ಶಿಸ್ತು ಮತ್ತು ಲಯಬದ್ಧತೆ ಒಟ್ಟಾರೆಗೆ ಕಲಿಸುವುದು ಉತ್ತಮ. ಹಾಗಾಗಿ ನಾವು ಅಖಂಡ ಪದ್ಧತಿಯಲ್ಲಿ ಮಾಡ್ತೀವಿ, ಹೋಲ್ ಮೆಥಡಲ್ಲಿ ಮಾಡ್ತೀವಿ. ಅಖಂಡ ಅಂದರೆ ಒಟ್ಟಾಗಿ ಮಾಡೋದು ಅಂತ ಅರ್ಥ. ಖಂಡ ಅಂದರೆ ಬಿಡಿ ಬಿಡಿಯಾಗಿ ಮಾಡಿ ತೋರಿಸೋದು ಅಂತ ಅರ್ಥ. ಅಖಂಡ, ಖಂಡ, ಅಖಂಡ. ಫಸ್ಟ್ ಅಖಂಡವಾಗಿ ಮಾಡಬೇಕು, ಆಮೇಲೆ ಖಂಡಾಗಿ ಮಾಡಬೇಕು, ಅಖಂಡವಾಗಿ ಮಾಡಬೇಕು ಅಂತ ಹೇಳ್ತಾಯಿದ್ವಿ. ಇದು ಅಲ್ಲಿ ನಮಗೆ ಮಾರ್ಕ್ಸ್ ಪರ್ಸೆಂಟಲ್ಲಿ ಇದು ಏನಾಗಲ್ಲ, ಸರಿ ಅನಿಸೋದಿಲ್ಲ. ಸಂಕೀರ್ಣ ಕೌಶಲ್ಯಗಳಿಗೆ ಇದೇನು ಮಾಡ್ತೀವಿ ನಾವು ಬಳಸ್ತೀವಿ. ಖಂಡ, ಅಖಂಡ. ಫಸ್ಟ್ ಖಂಡ ಮಾಡಿ ಆಮೇಲೆ ಅಖಂಡ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅಂದರೆ ಬಿಡಿ ಬಿಡಿಯಾಗಿ ಕಲಿಸಿ ಆಮೇಲೆ ಇಡಿಯಾಗಿ ಕಲಿಸ್ಬೇಕು ಅಂತ ಅರ್ಥ. ಇಲ್ಲಿ ಬಿಡಿ ಭಾಗಗಳಾಗಿ ಕಲಿಸುವುದು ಅಂತ ಹೇಳ್ತಿದ್ದಾರೆ. ಆ ರೀತಿಯೂ ಕೂಡ ನಾವು ಈ ಒಂದು ಮಾರ್ಚ್ ಫಸ್ಟು ಮಾಡಿಸೋದಿಲ್ಲ. ಪ್ರತಿಕ್ರಿಯಾ ಅಭ್ಯಾಸ ಕೇವಲ ಆದೇಶಕ್ಕೆ ಸ್ಪಂದಿಸುವುದು. ಪ್ರತಿಕ್ರಿಯೆ ಅಭ್ಯಾಸ ಮಾಡಿಸ್ತೀವಿ ಇಲ್ಲಿ ನಾವು, ಇಲ್ಲಿ ಪ್ರತಿಕ್ರಿಯೆ ಅಭ್ಯಾಸ ಮಾಡಿಸೋದಿಲ್ಲ. ಹಾಗಂದರೆ ಏನು ಅಂದರೆ ಕೇವಲ ಆದೇಶಕ್ಕೆ ಇದು ಅನುಗುಣವಾಗಿರ್ತೈತೆ. ಈಗ ದೈಹಿಕ ಚಟುವಟಿಕೆಗಳನ್ನು ಕಲಿಸಲು ಅತ್ಯುತ್ತಮವಾದ ವಿಧಾನ ಯಾವುದು? ದೈಹಿಕ ಚಟುವಟಿಕೆ ಕಲಿಸ್ತಾ ಇದ್ದೀವಿ ನಾವು, ಅಲ್ಲಿ ಯಾವ ವಿಧಾನವನ್ನು ಬಳಸಬೇಕು? ವಿವರಣೆ ವಿಧಾನ ಬಳಸಬೇಕಾ, ಪ್ರದರ್ಶನ ವಿಧಾನ ಬಳಸಬೇಕಾ, ಅಖಂಡ ಬಳಸಬೇಕಾ, ಖಂಡ ಬಳಸಬೇಕಾ? ಅಂದರೆ ಇಲ್ಲಿ ನಾವು ಪ್ರದರ್ಶನ ವಿಧಾನ ಬಳಸಬೇಕು. ಯಾಕೆಂದರೆ ಏನು ಮಾಡ್ತಾಯಿದ್ದೀವಿ ನಾವು ದೈಹಿಕ ಚಟುವಟಿಕೆಗಳನ್ನು ಮಾಡಿ ತೋರಿಸ್ತಾ ಇದ್ದೀವಿ. ನಮ್ಮ ಫಿಸಿಕಲ್ ಎಜುಕೇಷನ್ ಅಂದರೆ ನಾವೇನು ಮಾಡ್ತೀವಿ, ಡೆಮಾನ್ಸ್ಟ್ರೇಷನ್ನೇ ಭಾಳ ಮಾಡಿಸ್ಬೇಕು. ಏಕೆಂದರೆ ಬೇರೆ ಮೆಥಡ್ಗಳು ಯೂಸ್ ಮಾಡಿದರೆ ಮಕ್ಕಳಿಗೆ ಅರ್ಥ ಆಗೋದಿಲ್ಲ. ನಾವು ಮಾಡಿ ತೋರಿಸಿದ್ರೆ ಅವ್ರು ಮಾಡ್ತಾರೆ. ಹಾಗಾಗಿ ಇಲ್ಲಿ ನಾವು ಪ್ರದರ್ಶನ ಪದ್ಧತಿಯನ್ನು ಮಾಡಬೇಕು. ವಿವರಣಾ ಪದ್ಧತಿ ಅಂದ್ರೇನು? ಇಲ್ಲಿ ಕೇವಲ ಮಾತುಗಳ ಮೂಲಕ ಕಲಿಸುವುದು. ದೈಹಿಕ ಶಿಕ್ಷಣಕ್ಕೆ ಸೂಟ್ ಆಗೋದಿಲ್ಲ. ವಿವರಣಾ ಪದ್ಧತಿ ಅಂದರೆ ಈಗ ಕನ್ನಡ, ಸಮಾಜ ವಿಜ್ಞಾನ ಎಲ್ಲ ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ವಿವರಣೆ ಕೊಟ್ಕೊತಾ ಹೇಳ್ಬೋದು. ಆದರೆ ಇಲ್ಲಿ ದೈಹಿಕ ಚಟುವಟಿಕೆ ಬಂದರೆ, ಅದಕ್ಕೆ ದೈಹಿಕ ಶಿಕ್ಷಣ ಬಂದರೆ ಅಲ್ಲಿ ಪ್ರದರ್ಶನ ಪದ್ಧತಿನೇ ಯೂಸ್ ಆಗ್ತದೆ. ಪ್ರದರ್ಶನ ಪದ್ಧತಿ ಅಂದರೆ ಏನು ಅಂದರೆ ಮಾಡಿ ತೋರಿಸಿ ಕಲಿಸೋದು ಅಂತ ಅರ್ಥ. ಇಲ್ಲಿ ಏನಾಗ್ತೈತೆ, ಕ್ರೀಡಾ ಅತ್ಯಂತ ಪರಿಣಾಮಕಾರಿ ಸ್ಕಿಲ್ ಅಂತ ಇದನ್ನು ಕರಿತೀವಿ. ಖಂಡ ಪದ್ಧತಿ ಅಂದರೆ ಕೇವಲ ಭಾಗಗಳಾಗಿ ಬಿಡಿ ಬಿಡಿ ಭಾಗಗಳಾಗಿ ಕಲಿಸೋದು. ಅಖಂಡ ಅಂದರೆ ನೇರವಾಗಿ ಒಟ್ಟಿಗೆ ಎಲ್ಲ ವಿಷಯ ಒಟ್ಟಿಗೆ ಬೋಧಿಸೋದು. ಸರ್ಕ್ಯೂಟ್ ತರಬೇತಿಯನ್ನು ಅನುಷ್ಠಾನಕ್ಕೆ ತಂದವರು ಯಾರು? ಸರ್ಕ್ಯೂಟ್ ತರಬೇತಿಯನ್ನು ಅನುಷ್ಠಾನಕ್ಕೆ ತಂದವರು ಯಾರು ಅಂತಂದರೆ ಅದು ಏನು ಮಾರ್ಗನ್ ಮತ್ತು ಅಡಮ್ಸನ್ನ, ಹಿಪೋಕ್ರೆಟಿಸ, ಬೂಮ್ರಾಗ ಅಥವಾ ಹಾರ್ವರ್ಡ್ ಅಂಡ್ ಮಾರ್ಗನ ಅಂತಂದರೆ ಇಲ್ಲಿ ಸರ್ಕ್ಯೂಟ್ ತರಬೇತಿಯನ್ನು ಅನುಷ್ಠಾನಕ್ಕೆ ತಂದವರು ಮಾರ್ಗನ್ ಮತ್ತು ಅಡಮ್ಸನ್ ಆಗಿರ್ತಾರೆ. ಮಾರ್ಗನ್ ಮತ್ತು ಅಡಮ್ಸನ್ ಇವರೇನು ಮಾಡ್ತಾರೆ, 1953ರಲ್ಲಿ ಲೀಡ್ಸ್ ವಿಶ್ವವಿದ್ಯಾಲಯದಲ್ಲಿ ಸರ್ಕ್ಯೂಟ್ ತರಬೇತಿಯನ್ನು ಕಂಡುಹಿಡಿತಾರೆ. ಮಾರ್ಗನ್ ಮತ್ತು ಅಡಮ್ಸನ್ ಏನು ಮಾಡ್ತಾರೆ, 1953ರಲ್ಲಿ ಲೀಡ್ಸ್ ವಿಶ್ವವಿದ್ಯಾಲಯದಲ್ಲಿ ಸರ್ಕ್ಯೂಟ್ ತರಬೇತಿಯನ್ನು ಕಂಡುಹಿಡಿದರು. ಹಿಪೋಕ್ರೆಟಿಸ್ ಏನು ಮಾಡ್ತಾನೆ, ವೈದ್ಯಕೀಯ ಶಾಸ್ತ್ರದ ಪಿತಾಮಹ. ಇವನು 2 ಭಾಗಗಳನ್ನು ವಿಂಗಡಣೆ ಮಾಡ್ತಾನೆ, ದೇಹದ ಭಾಗಗಳು ಅಂತೇಳಿ ನಾವು ಓದ್ತೀವಿ. ವೈದ್ಯಶಾಸ್ತ್ರದ ಪಿತಾಮಹ ಅಂತ ಇವರನ್ನು ಕರಿತೀವಿ. ಹಿಪೋಕ್ರೆಟಿಸ್ ದಪ್ಪ ದೇಹ ಮತ್ತು ತೆಳು ದೇಹ ಅಂತ 2 ದೇಹದ ವರ್ಗೀಕರಣ ಕೂಡ ಮಾಡ್ತಾನೆ ಇವನು. ಬೂಮ್ರಾಗ್ ಏನು ಮಾಡ್ತಾನೆ, ಅಥ್ಲೆಟಿಕ್ಸ್ ಉಪಕರಣ ಅಥವಾ ಇದು ಆಯ್ಕೆ ಅಲ್ಲ, ಇದು ಬೂಮ್ರಾಗಿನ ಈ ಒಂದು ಕ್ವಶನ್ಸ್ಗೆ ಸೂಟೇಬಲ್ ಅಲ್ಲ. ಇದನ್ನೊಂದು ಅಥ್ಲೆಟಿಕ್ಸ್ಗೆ ಸಂಬಂಧಪಟ್ಟಂಥ ಒಂದು ಉಪಕರಣ ಆಗಿರುತ್ತೆ. ಹಾರ್ವರ್ಡ್ ಮತ್ತು ಮಾರ್ಗನ್. ಹಾರ್ವರ್ಡ್ ಸ್ಟೆಪ್ಪು ಪರೀಕ್ಷೆ ಲಸಲೆ ಬ್ರೋಹಾ ಏನು ಮಾಡ್ತಾರೆ, ಇದು ಕಂಡುಹಿಡಿತಾರೆ. ಹಾರ್ವರ್ಡ್ ಕಂಡುಹಿಡಿದವರು ಹಾರ್ವರ್ಡ್ ಪರೀಕ್ಷೆ ಅಂತೇಳಿ ನೋಡ್ತೀವಲ್ಲ, ಅದನ್ನು ಕಂಡುಹಿಡಿದವರು ಯಾರು ಅಂತಂದರೆ ಅದು ಲಸಲೆ ಅವರು. ಸ್ನಾಯು ಸಂಕುಚಿತಗೊಂಡಾಗ ವ್ಯಕ್ತವಾಗುವ ಚಲನಶಕ್ತಿ ಯಾವುದು? ಅದು ಐಸೋಟೋನಿಕ್ ಶಕ್ತಿ. ಸ್ನಾಯು ಏನಾದರೂ ಸಂಕೋಚನಗೊಂಡಿದೆ ಅಂದರೆ ಅಲ್ಲಿ ಯಾವ ಶಕ್ತಿ ಆಗ್ತದೆಯಾ ಅಂತಂದರೆ ಅಲ್ಲಿ ಐಸೋಟೋನಿಕ್ ಆಗ್ತೈತೆ. ಐಸೋಕೈಟೆನಿಕ್, ಐಸೋಮೆಟ್ರಿಕ್, ಐಸೋಮೆಟ್ರಿಕ್ ಶಕ್ತಿ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಐಸೋಟೋನಿಕ್ ಶಕ್ತಿ. ಐಸೋಕೈಟೆನಿಕ್ ಅಂದರೆ ಏನು ಹಾಗಾದರೆ ಅಂದರೆ ಸ್ಥಿರ ವೇಗದಲ್ಲಿ ಚಲಿಸುವಂಥ ಶಕ್ತಿ. ಇಲ್ಲಿ ಯಂತ್ರಗಳ ಮೂಲಕ ನಡೆಯುವಂಥದ್ದು ಐಸೋಕೈಟೆನಿಕ್ ಆಗ್ತೈತಿ. ಅಂದರೆ ಸ್ಥಿರ ವೇಗದಲ್ಲಿ ಒಂದೇ ವೇಗದಲ್ಲಿ ಏನು ಮಾಡ್ತೈತೆ, ಚಲಿಸ್ತಾ ಇರ್ತೈತೆ ಇದು. ಐಸೋಮೆಟ್ರಿಕ್ ಅಂದರೆ ಸ್ನಾಯುವಿನ ಉದ್ದ ಬದಲಾಗದೆ ಬಲ ಪ್ರಯೋಗವಾಗೋದು. ಅಂದರೆ ಚಲನೆ ಕಾಣೋದೇ ಇಲ್ಲ ಇಲ್ಲಿ, ಸ್ನಾಯುವಿನ ಉದ್ದ ಬದಲಾಗದೆ ಬಲ ಪ್ರಯೋಗವಾಗುವುದು. ಅದಕ್ಕಿಂತ ಐಸೋಮೆಟ್ರಿಕ್ ಅಂತೇಳಿ ಕರಿತೀವಿ. ಐಸೋಟೋನಿಕ್ ಶಕ್ತಿ ಅಂದರೆ ಸ್ನಾಯು ಕುಗ್ಗಿ ಹಿಗ್ಗಿ ಸ್ಪಷ್ಟ ಚಲನೆ ಗೋಚರಿಸುವಂಥ ಶಕ್ತಿ. ಉದಾಹರಣೆ ಹೇಳಬೇಕಾದ್ರೆ ಜಿಮ್, ವ್ಯಾಯಾಮ ಇವೆಲ್ಲ ಏನು ಮಾಡ್ತೀವಿ ನಾವು ಐಸೋಟೋನಿಕ್ ಶಕ್ತಿ.
ಸ್ನಾಯು ಏನಿರ್ತದೆ ಕುಗ್ಗಿ ಹಿಗ್ಗಿ ಸ್ಪಷ್ಟ ಚಲನೆಯಲ್ಲಿ ಗೋಚರಿಸುವಂಥ ಒಂದು ಶಕ್ತಿ ಏನಂತೀವಿ ಐಸೋಟೋನಿಕ್ ಶಕ್ತಿ ಅಂತೇಳಿ ಕರಿತೀವಿ. ಐಸೋಮೆಟ್ರಿಕ್ ಶಕ್ತಿ ಅಂದ್ರೇನು? ಪ್ರತ್ಯೇಕವಾಗಿ ಮಾಡೋದಕ್ಕೆ ಅಥವಾ ಪ್ರತ್ಯೇಕವಾಗಿ ರೂಪುಗೊಳಿಸೋದಕ್ಕೆ ಏನಂತೀವಿ ನಾವು ಐಸೋಮೆಟ್ರಿಕ್ ಶಕ್ತಿ ಅಂತ ಕರಿತೀವಿ. ಐಸೋಕೈಟೆನಿಕ್, ಐಸೋಮೆಟ್ರಿಕ್, ಐಸೋಟೋನಿಕ್ ಮತ್ತು ಐಸೋಮೆಟ್ರಿಕ್ ಶಕ್ತಿ, ಈ ರೀತಿ 4 ಬರ್ತವೆ. 4 ಬಗ್ಗೆ ತಿಳ್ಕೊಬೇಕು. ಈಗ ನಾಕೌಟ್ ಪಂದ್ಯಾವಳಿಗಳನ್ನು ಈ ರೀತಿಯೂ ಕರಿತೀವಿ. ನೋಡಿರಿ, ಇದು ಪಂದ್ಯಾಟಗಳು ಆಡಿಸ್ಬೇಕಾದ್ರೆ ಲೀಗು, ನಾಕೌಟು, ಬಗ್ನಲ್ಲು, ಸಾಂತ್ವನ ಈ ರೀತಿ ಎಲ್ಲ ಬೇರೆ ಬೇರೆ ವಿಧಾನಗಳನ್ನು ಏನು ಮಾಡ್ತೀವಿ, ಪಂದ್ಯವನ್ನು ವಿಭಜನೆ ಮಾಡ್ತೀವಿ, ಲೀಗು ನಾಕೌಟು ಇಲ್ಲದೆ. ಹಾಗಾಗಿ ಇಲ್ಲಿ ನಾಕೌಟ್ ಬಗ್ಗೆ ಕೇಳಿದರೆ ನಾಕೌಟ್ ಪಂದ್ಯಾವಳಿಗಳನ್ನು ಈ ರೀತಿಯೂ ಕರಿತೀವಿ. ನಾವು ಏನಂತ ಕರಿತೀವಿ? ಎಲಿಮಿನೇಷನ್ ಅಂತೇಳಿ ಕರಿತೀವಿ. ಲೀಗ್ ಅಂತೇಳಿ ಅದಕ್ಕೆ ಕರಿತೀವಿ, ರೌಂಡ್ ರಾಬಿನ್ ಕರಿತೀವಿ. ಲೀಗ್ ಪಂದ್ಯಾವಳಿಗೆ ರೌಂಡ್ ರಾಬಿನ್ ಅಂತ ಕರಿತೀವಿ. ನಾಕೌಟ್ಗೆ ಏನಂತ ಕರಿತೀವಿ ನಾವು ಎಲಿಮಿನೇಷನ್ ಅಂತ ಕರಿತೀವಿ. ಅಂದರೆ 2 ಹೆಸರಿಂದ ಕರಿತೀವಿ ಅಂತ ಅರ್ಥ. ನೋಡಿ, ಇಲ್ಲಿ ಆಪ್ಷನ್ ಏನು ಕೊಟ್ಟಿದ್ದಾರೆ? ಲೀಗ್, ಎಲಿಮಿನೇಷನ್, ಸವಾಲಿನ್, ಕಾಂಬಿನೇಷನ್. ಲೀಗ್ ರೌಂಡ್ ರಾಬಿನ್ ಪಂದ್ಯಾವಳಿ, ಸೋತರೂ ಕೂಡ ಇಲ್ಲಿ ಹೊರ ಹೋಗೋದಿಲ್ಲ. ರೌಂಡ್ ರಾಬಿನ್ ಅಂದರೆ ಲೀಗಲ್ಲಿ ಏನು ಮಾಡೋಂಗಿಲ್ಲ, ಸೋತ ತಂಡಗಳು ಹೊರಗಡೆ ಹೋಗೋದಿಲ್ಲ. ಆದರೆ ನಾಕೌಟಲ್ಲಿ ಒಮ್ಮೆ ಸೋತ ತಂಡಗಳು ಹೊರಗಡೆ ಹೋಗಬೇಕು, ಒಮ್ಮೆ ಸೋತಂದರೆ ಹೊರಗಡೆ ಹೋಗಬೇಕು. ಎಲಿಮಿನೇಷನ್ ಅಂದರೆ ಇಲ್ಲಿ ಸೋತ ತಂಡ ತಕ್ಷಣವೇ ಕೂಟದಿಂದ ಹೊರಬೀಳುವುದು, ಇದನ್ನು ಏನಂತೀವಿ? ಎಲಿಮಿನೇಷನ್ ಅಂತೇಳಿ ಕರಿತೀವಿ. ಸವಾಲಿನ ಅಂದರೆ ಚಾಲೆಂಜ್ ಪಂದ್ಯಾವಳಿ ಇರ್ತೀವಿ. ಇಲ್ಲಿ ಒಂಟಿ ಕ್ರೀಡೆಗಳ ಸ್ಪರ್ಧೆ ಇರ್ತೈತಿ. ಇಲ್ಲಿ ಕಾಂಬಿನೇಷನ್, ಇಲ್ಲಿ ಲೀಗು ಇರ್ತೈತೆ, ನಾಕೌಟ್ ಇರ್ತೈತಿ. ಎರಡರ ಮಿಶ್ರಣವಾಗಿಯೇ ಕಾಂಬಿನೇಷನನ್ನು ಆಡಿಸ್ತೀವಿ. ಲೀಗ್ ಮಾದರಿಯೂ ಆಡಿಸ್ತಾರೆ, ನಾಕೌಟ್ ಮಾದರಿಯೂ ಕೂಡ ಇಲ್ಲಿ ಆಡಿಸ್ತಾರೆ. ಸಿಂಗಲ್ ಲೀಗ್ ಪಂದ್ಯಾವಳಿಯಲ್ಲಿ ಒಟ್ಟು 45 ಪಂದ್ಯಗಳು ನಡೆದರೆ. ಸಿಂಗಲ್ ಲೀಗ್ ಅಂದರೆ ಇಲ್ಲಿ ನಾಕೌಟಲ್ಲಿ ಮತ್ತೆ ಪ್ರಕಾರ ಬರ್ತೀವಿ. ಸಿಂಗಲ್ ಲೀಗು, ಡಬಲ್ ಲೀಗು ಈ ರೀತಿ ಏನು ಮಾಡ್ತಾರೆ, ಮತ್ತೆ ಪ್ರಕಾರಗಳು ಬರ್ತವೆ. ಹಾಗಾಗಿ ಸಿಂಗಲ್ ಲೀಗ್ ಪಂದ್ಯಾವಳಿಯಲ್ಲಿ ಒಟ್ಟು 45 ಪಂದ್ಯಗಳು ಏನಾದರೂ ನಡೆದರೆ ಭಾಗವಹಿಸಿದ ತಂಡಗಳ ಸಂಖ್ಯೆ ಎಷ್ಟು ಅಂತೇಳಿ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಇದು ನಾವು ಏನು ಮಾಡಬೇಕು? ಬೈ ಕೊಡೋಕೆ, ಗುಂಪು ವಿಭಜನೆ ಮಾಡ್ಲಿಕ್ಕೆ ಈ ರೀತಿ ಎಲ್ಲ ಬರಬೇಕು. ಇದು ಅಲ್ಲಿ ಹೇಳ್ಕೊಡ್ತೀನಿ, ನೀವು ಕ್ಲಾಸ್ ಮಾಡಬೇಕಿದ್ದು. ಇಲ್ಲಿ ಸರಿಯಾದ ಉತ್ತರ ಎಷ್ಟಂದರೆ 10. ಸಿಂಗಲ್ ಲೀಗ್ ಪಂದ್ಯಾವಳಿಯಲ್ಲಿ ನಾವು ಏನಾದರೂ 45 ಪಂದ್ಯಗಳು ವಿಂಗಡಣೆ ಮಾಡಿದ್ರೆ ಅಲ್ಲಿ ಎಷ್ಟು ತಂಡಗಳು ರಚನೆ ಮಾಡ್ತೀವಿ? ನಾವು 10 ತಂಡಗಳು ರಚನೆ ಮಾಡ್ತೀವಿ. ಲೆಕ್ಕಾಚಾರ ಹೆಂಗೆ ಮಾಡಬೇಕಂದ್ರೆ, ಲೀಗ್ ಪಂದ್ಯಗಳ ಸೂತ್ರ ಏನಂದರೆ ನೋಡಿರಿ, n = n-1/2 ಈ ರೀತಿ ಮಾಡಿದಾಗ ಏನಾಗ್ತೈತೆ, ನಮಗೆ ಉತ್ತರ ಸಿಗ್ತೈತೆ. 10 ತಂಡಗಳು ಬರ್ತಾವೆ ಅಂಥೇಳಿ ಕೊಟ್ಟಿದ್ದಾರೆ. ನೋಡ್ರಿ, 45 ಪಂದ್ಯಗಳು ನಡೀತವೆ. ಅದು ಏನು ಲೆಕ್ಕಾಚಾರ ಲೀಗ್ ಮಾದರಿದು ಕೊಟ್ಟಿದ್ದಾರೆ. ಇದು ನಾಕೌಟ್ ಮಾದರಿದು. ಇಲ್ಲಿ ನಾಕೌಟ್ ಮಾದರಿಯಲ್ಲಿ 45 ಪಂದ್ಯಗಳು ನಡೀತಾ ಇದ್ದಾವೆ ಅಂದರೆ ಅಲ್ಲಿ ತಂಡಗಳು ಎಷ್ಟಿರ್ತಾವೆ ಅಂದರೆ 10 ತಂಡಗಳು ಇರ್ತವೆ. 12 ತಂಡಗಳು ಇದ್ದಾಗ 66 ಪಂದ್ಯಗಳು. 14 ತಂಡಗಳಾಗಿದ್ದಾವೆ ಅಂದರೆ 91 ಪಂದ್ಯಗಳು ಇರ್ತವೆ. 16 ಪಂದ್ಯಗಳಿರ್ತಾವೆ ಅಂದರೆ 120 ಪಂದ್ಯಗಳು ಇರ್ತವೆ. ಇದನ್ನು ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕಿದು, ಅವಾಗ ಮಾತ್ರ ನಾವು ಇದನ್ನು ಹಾಕ್ಬೋದು. ಈಗ 25ನೇ ಪ್ರಶ್ನೆ. 25 ತಂಡಗಳು ಭಾಗವಹಿಸಿರುವ ಪಂದ್ಯಾವಳಿಯಲ್ಲಿ ನೀಡುವ ಬೈಗಳನ್ನು 4 ಭಾಗಗಳಾಗಿ ಕ್ರಮವಾಗಿ ಹಂಚಿದಾಗ. 25 ತಂಡಗಳು ಭಾಗವಹಿಸಿರುವ ಪಂದ್ಯಾವಳಿಯಲ್ಲಿ ನೀಡುವ ಬೈಗಳನ್ನು 4 ಭಾಗಗಳಾಗಿ ಕ್ವಾರ್ಟರ್ಸ್ ಕ್ರಮವಾಗಿ ಹಂಚಿಕೆ ಮಾಡುವಂತಹ ಕ್ರಮ ಯಾವುದು ಅಂತಂದರೆ ಇಲ್ಲಿ ನೋಡಿರಿ, ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೆ ಅಂಥೇಳಿ. ಇಲ್ಲಿ ಲೆಕ್ಕಾಚಾರ ಹೆಂಗೆ ಮಾಡ್ಬೇಕು ನೋಡಿರಿ. ಮುಂದಿನ 2 ಘಾತಾರ ಅಂದರೆ 32ರಲ್ಲಿ ನಾವು ನೋಡ್ಬೇಕು, ಈ ಸಂಖ್ಯೆಗಳನ್ನು ಕಳಿಬೇಕು. 32ರಲ್ಲಿ 25 ಕಳೆದ್ರಲ್ಲಿ ಏನು ಸಿಗ್ತೈತೆ? ನಮಗೆ 7 ಬೈಗಳು ಸಿಗ್ತವೆ. ಇಲ್ಲಿ ಇಷ್ಟೇ ಹೇಳಿದ್ರೆ ಅರ್ಥ ಆಗೋದಿಲ್ಲ. ನಾವು ಇದ್ರ ಬಗ್ಗೆ ನಾಲೆಜ್ ಇದ್ದರೆ ಮಾತ್ರ ನಮಗೆ ಇದಕ್ಕೆ ಉತ್ತರ ಕೊಡ್ಬೋದು. ಈಗ ಮೇಲಿನ ಭಾಗದಲ್ಲಿ ಎಷ್ಟು ಸಿಗ್ತವೆ? 3 ಬೈಗಳು ಸಿಗ್ತವೆ. ಕೆಳಗಿನ ಭಾಗದಲ್ಲಿ ಎಷ್ಟು ಸಿಗ್ತವೆ? ಇಲ್ಲಿ ನಮಗೆ 4 ಬೈಗಳು ಸಿಗ್ತವೆ. ಏಕೆಂದರೆ 7ರಲ್ಲಿ ನಾವು ಡಿವೈಡ್ ಮಾಡಿದಾಗ ಮೇಲರ್ಧ ಕೆಳರ್ಧ ಮಾಡ್ತೀವಲ್ಲ, ಅಲ್ಲಿ 3 ಬೈಗಳು ಮೇಲೆ, 4 ಬೈಗಳು ಕೆಳಗೆ. ಇಲ್ಲಿ ಕ್ವಾರ್ಟರ್ 1, ಕ್ವಾರ್ಟರ್ 2, ಕ್ವಾರ್ಟರ್ 3, ಕ್ವಾರ್ಟರ್ 4 ಈ ರೀತಿ ನಾವು ಕೊಡ್ತೀವಿ. ಕ್ವಾರ್ಟರ್ 1ಗೆ 1 ಬೈ ಬರ್ತದೆ, ಕ್ವಾರ್ಟರ್ 2ಗೆ 2 ಬೈ, ಕ್ವಾರ್ಟರ್ 3ಗೆ 2 ಬೈ, ಕ್ವಾರ್ಟರ್ 4ಗೆ 2 ಬೈ ಬರ್ತೈತಿ. ಟೋಟಲ್ ಎಷ್ಟಾಯಿತು? 7 ಬೈಗಳು ಆದವು. ಇಲ್ಲಿ 1, 2, 2, 2 ಬೈಗಳು ಈ ರೀತಿ ಕೊಡಬೇಕು ಅಂತ ಹೇಳಿದರೆ ಅಧಿಕೃತ ನಿಯಮದ ಪ್ರಕಾರ ಇಲ್ಲಿ ನಿಯೋಜಿತ 7 ಬೈಗಳ ಹಂಚಿಕೆ ಆಗಿಲ್ಲ. ಇಲ್ಲಿ 2, 3, 4 ನಿಯಮ ಬಾಹಿರ ಆಗಿರ್ತೈತೆ. ಇದನ್ನು ಕೂಡ ಆಪ್ಷನ್ ಆಗೋದಿಲ್ಲ. ಹಾಗೆ ಸರಿಯಾದ ಉತ್ತರ ಏನಾಗಿರ್ತೈತೆ? 7 ಬೈಗಳು ಆಗಿರ್ತವೆ. 60ನೇ ಪ್ರಶ್ನೆ. ಕ್ರೀಡಾಧಿಕಾರಿಗಳ ಜವಾಬ್ದಾರಿಗಳು ಪ್ರಮುಖವಾಗಿರುವ ಹಂತ ಯಾವುದು? ಕ್ರೀಡಾಧಿಕಾರಿಗಳ ಜವಾಬ್ದಾರಿಗಳು ಯಾವ್ಯಾವ ಆಗಿರ್ತವೆ ಪ್ರಮುಖವಾಗಿ ನೋಡಿರಿ. 1ನೇ ಆಪ್ಷನ್ನು ಪಂದ್ಯದ ಪೂರ್ವದಲ್ಲಿ ಆಗಿರ್ತೈತೆ, ಪಂದ್ಯದ ಸಮಯದಲ್ಲಿ ಆಗಿರ್ತೈತೆ,
ಪಂದ್ಯದ ನಂತರದಲ್ಲಿ ಅವ್ರ ಪಾತ್ರ ಮುಖ್ಯವಾಗಿರ್ತದೆ. ಮೇಲಿನ ಎಲ್ಲ ಹಂತಗಳಲ್ಲಿ ಅಂದರೆ ಮೇಲಿನ 3 ಹಂತಗಳಲ್ಲಿ ಅವರು ಅಧಿಕಾರಿಗಳ ಪಾತ್ರ ಕಡ್ಡಾಯವಾಗಿರ್ತದೆ. ಪಂದ್ಯದ ಪೂರ್ವದಲ್ಲಿಯೂ ಬೇಕು ಅವರು ಅಲ್ಲಿ ಮೈದಾನ, ಉಪಕರಣ, ನಿಯಮಗಳ ಪರಿಚಲನೆ ಇವೆಲ್ಲ ನೋಡ್ಕೊಳ್ಬೇಕಾದ್ರೆ ಪಂದ್ಯ ಪೂರ್ವದಲ್ಲಿಯೂ ಅವರ ಜವಾಬ್ದಾರಿ ಹೆಚ್ಚಾಗಿರ್ತದೆ. ಪಂದ್ಯದ ಸಮಯದಲ್ಲಿ ಅಂತೂ ಇನ್ನೂ ತೀರ ಹೆಚ್ಚಾಗಿರ್ತದೆ. ಇಲ್ಲಿ ಶಿಸ್ತು, ತೀರ್ಪು ನೀಡುವುದು, ಸಮಯ ಪಾಲನೆ ಇವೆಲ್ಲ ನೋಡಬೇಕಾದ್ರೆ ಅಲ್ಲಿ ಕೂಡ ಅವ್ರ ಪಾತ್ರ ಇರ್ತೈತೆ. ಪಂದ್ಯದ ನಂತರ ಪಂದ್ಯ ಮುಗಿದ ಮೇಲೂ ಕೂಡ ಅಂಕಪಟ್ಟಿ ನೀಡಬೇಕು, ಪ್ರಮಾಣೀಕರಣ ಪತ್ರ ನೀಡಬೇಕು, ವರದಿ ಸಲ್ಲಿಕೆ ಮಾಡಬೇಕು. ಅಲ್ಲಿ ಕೂಡ ಅವ್ರದ್ದು ಏನಾಗಿರ್ತದೆ ಜವಾಬ್ದಾರಿ ಇರ್ತೈತಿ. ಹಾಗಾಗಿ ಎಲ್ಲ ಹಂತದಲ್ಲಿ ಏನು ಮಾಡ್ತೀರಿ ನಾವು ಜವಾಬ್ದಾರಿಯನ್ನು ನೋಡ್ತೀವಿ. ಸರ್ಕ್ಯೂಟ್ ತರಬೇತಿ ಯಾವ ಶೀರ್ಷಿಕೆ ಅಥವಾ ವರ್ಗೀಕರಣದ ಅಡಿಯಲ್ಲಿ ಬರ್ತೈತೆ ಅಂದರೆ ತರಬೇತಿ ವಿಧಾನಗಳಲ್ಲಿ ಸರ್ಕ್ಯೂಟ್ ಪದ್ಧತಿಯನ್ನು ನೋಡ್ತೀವಿ. ಇಲ್ಲಿ ಚಾಲನಾ ಸಾಮರ್ಥ್ಯದ ಪರೀಕ್ಷೆಗಳು, ಕಾಯಿಕ ಕೌಶಲ್ಯಗಳ ಗುಣಾಣಿತಿಯಲ್ಲಿ ಚಲನಾ ಸಾಮರ್ಥ್ಯದ ಪರೀಕ್ಷೆಗಳು ಅಂಥೇಳಿ ಬರ್ತವೆ. ಅದ್ರ ಬಗ್ಗೆ ಕ್ಲಾಸ್ ಮಾಡಿದ್ದೀನಿ, ನೋಡಿಕೊಡ್ರಿ. ಅರ್ಹತಾ ಪರೀಕ್ಷೆಗಳನ್ನು ಬರ್ತವೆ, ಅದ್ರ ಬಗ್ಗೆ ಮಾಡಿದ್ದೀನಿ. ಕ್ರೀಡಾದ ಒಂದು ಪರೀಕ್ಷೆಗಳನ್ನು ಬರ್ತವೆ, ಅಲ್ಲಿ ಕೂಡ ಮಾಡಿದ್ದೀನಿ. ಇದು ಚಲನಾ ಸಾಮರ್ಥ್ಯದ ಪರೀಕ್ಷೆಗಳು. ತರಬೇತಿ ವಿಧಾನಗಳು ಸರ್ಕ್ಯೂಟು, ಇಂಟರ್ವಲ್ಲು, ಪಾಟ್ಲೆಕ್ಕು ಇವೆಲ್ಲ ದೈಹಿಕ ದಕ್ಷತೆಯನ್ನು ಹೆಚ್ಚಿಸುವಂಥ ತರಬೇತಿಯನ್ನು ನೀಡುವಂಥ ಒಂದು ವಿಧಾನಗಳಾಗಿರ್ತವೆ. ಕ್ರೀಡಾ ಅಧಿಕಾರಿಗಳು ಪಂದ್ಯ ನಿರ್ವಹಿಸಲು ತೀರ್ಪುಗಾರರು. ಕ್ರೀಡಾಧಿಕಾರಿಗಳು ಏನು ಅಂತಂದರೆ ಅವರು ಪಂದ್ಯ ನಿರ್ವಹಣೆ ಮಾಡಬೇಕಾದ್ರೆ ಕ್ರೀಡಾಧಿಕಾರಿಗಳು ಇದ್ದಿರ್ತಾರೆ. ಇತಿಹಾಸ ಮತ್ತು ಬೆಳವಣಿಗೆ ಅಂದರೆ ದೈಹಿಕ ಶಿಕ್ಷಣದ ಇತಿಹಾಸಕ್ಕೆ ಸಂಬಂಧಪಟ್ಟಂಥದ್ದಾಗಿರ್ತದೆ. ಇಲ್ಲಿ 63ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಪರೀಕ್ಷೆಯ ಅಥವಾ ಟೆಸ್ಟ್ನ ಪ್ರಾಮುಖ್ಯತೆ ಅಲ್ಲ? ವಿದ್ಯಾರ್ಥಿಗಳ ಮಾನಸಿಕ ಸಾಮರ್ಥ್ಯವನ್ನು ಹೆಚ್ಚಿಸುವುದು. ನೋಡ್ರಿ, ಇಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಪರೀಕ್ಷೆಯ ಅಥವಾ ಪ್ರಾಮುಖ್ಯತೆ ಅಲ್ಲ ಅಂತಂದರೆ ಇಲ್ಲಿ ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಗುರುತಿಸುವುದು, ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಅಳೆಯುವುದು, ಮಾನಸಿಕ ಸಾಮರ್ಥ್ಯವನ್ನು ಕುಗ್ಗಿಸುವುದು ಅಥವಾ ಅಳೆಯುವುದು, ಕ್ರೀಡಾಪಟುಗಳ ಆಯ್ಕೆ. ಇಲ್ಲಿ ಏನು ಕೇಳಿದರೆ ಅಲ್ಲ ಅಂಥೇಳಿ ಕೇಳಿದ್ದಾರೆ. ಹಾಗಾಗಿ ನಾವು ಅಲ್ಲದ ಹೊರಗೆ ತೆಗಿಬೇಕು. 3 ಇದಾವೆ, ಇದರಲ್ಲಿ ಒಂದಿಲ್ಲ. ಯಾವುದಿಲ್ಲ ಅಂದರೆ ವಿದ್ಯಾರ್ಥಿಯ ಮಾನಸಿಕ ಸಾಮರ್ಥ್ಯವನ್ನು ಕುಗ್ಗಿಸುವುದು. ಮಾನಸಿಕ ಸಾಮರ್ಥ್ಯ ಕುಗ್ಗಿಸುವುದು ಏನಿರಬಾರ್ದು, ಪರೀಕ್ಷೆ ಇರಬಾರ್ದು. ಹಾಗಾಗಿ ಇದು ಆಪ್ಷನ್ ಅಲ್ಲ. ಸರಿಯಾದ ಉತ್ತರ ಯಾವುದಂದರೆ 3. ಏಕೆಂದರೆ ತಪ್ಪಾಗಿರೋದು ಹೊರ ತೆಗಿಬೇಕು. ಹಾಗಾಗಿ ಇದು ಸರಿಯಾಗ್ತದೆ. ಇಲ್ಲಿ ವಿಶ್ವಾಸಾರ್ಹತೆ, ರಿಯಾಬಿಲಿಟಿ ಪರೀಕ್ಷೆಯ ಲಕ್ಷಣಗಳನ್ನು ಬರ್ತವೆ. ವಿಶ್ವಾಸಾರ್ಹತೆ, ರಿಯಾಬಿಲಿಟಿ ಮತ್ತು ವ್ಯಾಲಿಡಿಟಿ ಅಂದರೆ ಸಮಂಜಸತೆ, ಇವೆಲ್ಲ ದಾರ್ಶನಿಕತೆ, ಮಿತವ್ಯಯ ಮತ್ತು ಮಾಪನ ಮತ್ತು ಮೌಲ್ಯ ಈ ರೀತಿ ಎಲ್ಲ ಬರ್ತಾವಲ್ಲ, ಅವೆಲ್ಲ ಲಕ್ಷಣಗಳು ಆಗಿರ್ತವೆ ಇಲ್ಲಿ. ಹಾಗಾದರೆ ಇಲ್ಲಿ ವಿಶ್ವಾಸಾರ್ಹತೆ ಅಂದರೆ ಏನು ಅಂದರೆ ಇಲ್ಲಿ ಕಾರ್ಯಕ್ಷಮತೆಯ ಸ್ಥಿರತೆ ಅಂತ ಅರ್ಥ. ಕನ್ಸಿಸ್ಟೆನ್ಸಿ ಆಫ್ ಪರ್ಫಾರ್ಮೆನ್ಸ್ ಅಂದರೆ ಯಾರೇ ಎಷ್ಟೇ ಮೌಲ್ಯಮಾಪನ ಮಾಡಿದ್ರು ಉತ್ತರ ಒಂದೇ ಬರ್ತದೆ. ಅದಕ್ಕೆ ಇದನ್ನು ವಿಶ್ವಾಸಾರ್ಹತೆ, ರಿಯಾಬಿಲಿಟಿ ಅಂದರೆ ಕರಿತೀವಿ. ನೋಡಿರಿ, ವಿಶ್ವಾಸಾರ್ಹತೆ ಅಂದರೆ ಪರೀಕ್ಷೆಯನ್ನು ಮರು ನಡೆಸಿದಾಗಲೂ ಒಂದೇ ಸ್ಥಿರವಾಗಿ ಉತ್ತರ ಅಥವಾ ಫಲಿತಾಂಶ ಬರೋದಕ್ಕೆ ಏನಂತೀವಿ ನಾವು ರಿಯಾಬಿಲಿಟಿ ಅಂತೇಳಿ ಕರಿತೀವಿ. ವೇರಿಯಬಿಲಿಟಿ ಅಂದರೆ ಇಲ್ಲಿ ಗುಂಪುಗಳ ನಡುವೆ ವ್ಯತ್ಯಾಸ ಕಂಡುಬರ್ತದೆ, ಅಂದರೆ ಬೇರೆ ಬೇರೆ ಅಂತ ಅರ್ಥ. ಇಲ್ಲಿ ಅಸ್ಥಿರತ ಫಲಿತಾಂಶ, ಇನ್ಕನ್ಸಿಸ್ಟೆನ್ಸಿ ಅಮಾಂಗ್ ಸಬ್ಜೆಕ್ಟ್ಸ್ ಅಂದರೆ ಇದು ವಿಶ್ವಾಸಾರ್ಹತೆ ಅಲ್ಲ ಅಂತ ಅರ್ಥ. ಯಾಕಂದರೆ ಬೇರೆ ಬೇರೆ ಫಲಿತಾಂಶ ಬರ್ತಾಯಿದೆ. ಮೇಲಿನ ಯಾವುದು ಅಲ್ಲ ಅಂದರೆ ಇದು ಆಗೋದಿಲ್ಲ. 65ನೇ ಪ್ರಶ್ನೆ, ದೇಹದ ಭಾಗಗಳ ಚಲನೆಯನ್ನು ಪರಿಣಾಮಕಾರಿಯಾಗಿ ಸಂಯೋಜಿಸುವ ಸಾಮರ್ಥ್ಯವನ್ನು ಹೀಗೆಂದು ಕರಿತೀವಿ. ದೇಹದ ಭಾಗಗಳ ಚಲನೆಯನ್ನು ಪರಿಣಾಮಕಾರಿಯಾಗಿ ಸಂಯೋಜಿಸುವ ಸಾಮರ್ಥ್ಯವನ್ನು ಹೀಗೆಂದು ಕರಿತೀವಿ. ಇದನ್ನು ಕರಿತೀವಿ ಅಂದರೆ ಸಮನ್ವಯತೆ ಅಂತೇಳಿ ಕರಿತೀವಿ. ದೇಹದ ಭಾಗಗಳ ಚಲನೆಯನ್ನು ಪರಿಣಾಮಕಾರಿಯಾಗಿ ಸಂಯೋಜಿಸುವ ಸಾಮರ್ಥ್ಯವನ್ನು ಹೀಗೆಂದು ಕರಿತೀವಿ ಅಂದರೆ ನಾವು ಸಮನ್ವಯತೆ ಅಂತೇಳಿ ಕರಿತೀವಿ. ಕೋಆರ್ಡಿನೇಷನ್. ದೇಹದ ಭಾಗಗಳ ಚಲನೆಯನ್ನು ಪರಿಣಾಮಕಾರಿಯಾಗಿ ಸಂಯೋಜಿಸುವ ಸಾಮರ್ಥ್ಯವನ್ನು ಸಮನ್ವಯತೆ ಅಂತ ಕರಿತೀವಿ. ಎಜಿಲಿಟಿ ಅಂದರೆ ಚುರುಕುತನ. ವೇಗವಾಗಿ ದಿಕ್ಕು ಬದಲಾಯಿಸುವ ಸಾಮರ್ಥ್ಯ. ಎಜಿಲಿಟಿ ಅಂದರೆ ಚಪಲತೆ ಅಂತ ಕೂಡ ಕರಿತೀವಿ. ಕೋಆರ್ಡಿನೇಷನ್ ಅಂದರೆ ಸಮನ್ವಯತೆ. ಇಲ್ಲಿ ನರ ಮತ್ತು ಸ್ನಾಯುಗಳ ಸಂಯೋಜನೆಯಿಂದ ಸುಗಮವಾಗಿ ಚಲಿಸುವಂಥ ಸಾಮರ್ಥ್ಯಕ್ಕೆ ಕೋಆರ್ಡಿನೇಷನ್ ಅಂತ ಕರಿತೀವಿ. ಪವರ್ ಅಂದರೆ ಸ್ಫೋಟಕ ಶಕ್ತಿ. ಇಲ್ಲಿ ಶಕ್ತಿ ಮತ್ತು ವೇಗದ ಸಮ್ಮಿಶ್ರಣ ಆಗಿರ್ತೈತೆ. ಸ್ಫೋಟಕ ಶಕ್ತಿ ಈಗ ಗುಂಡೆ ಸಿತ ಅವೆಲ್ಲ ಆಗಬೇಕಾದ್ರೆ ನಾವು ಸ್ಫೋಟಕ ಶಕ್ತಿಯನ್ನು ಬಳಸ್ತೀವಿ. ಭಾರ ಎತ್ತುವುದರಲ್ಲಿ ಕೂಡ ಸ್ಫೋಟಕ ಶಕ್ತಿ ಬಳಸ್ತೀವಿ. ಮಸ್ಕ್ಯುಲರ್ ಸ್ಟ್ರೆಂತ್ ಅಂದರೆ ಸ್ನಾಯುಗಳು ಪ್ರಯೋಗಿಸುವ ಗರಿಷ್ಠ ಬಲಕ್ಕೆ ಏನಂತೀವಿ ನಾವು ಮಸ್ಕ್ಯುಲರ್ ಸ್ಟ್ರೆಂತ್ ಅಂತೇಳಿ ಕರಿತೀವಿ. 66ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆಯ ಕ್ರಮವನ್ನು ತಿಳಿಸಿ. ಸರಿಯಾಗಿ 4 ಆಪ್ಷನ್ ಕೊಟ್ಟಿದ್ದಾರೆ. ಅದರಲ್ಲಿ ಸರಿಯಾದ 1 ಕೊಟ್ಟಿದ್ದಾರೆ, 3 ತಪ್ಪಾಗಿರೋದು ಕೊಟ್ಟಿದ್ದಾರೆ. ನಾವು ಸರಿಯಾಗಿರೋದನ್ನು ಏನು ಮಾಡಬೇಕು ತಿಳಿಸ್ಬೇಕಿಲ್ಲಿ. ನೋಡ್ರಿ, ಬಾಸ್ಕೆಟ್ ಬಾಲ್ ಏನಂದು ಕೊಟ್ಟಿದ್ದಾರೆ, ಅದು ರಸೆಲ್ ಲಾಂಚ್ ಟೆಸ್ಟ್ ಅಂತ ಕೊಟ್ಟಿದ್ದಾರೆ. ವಾಲಿಬಾಲ್ ಏನಂದು ಕೊಟ್ಟಿದ್ದಾರೆ,
ಸಫರ್ ಸಾಮರ್ಥ್ಯ ಪರೀಕ್ಷೆ. ಈಗ ಸರಿಯಾದ ಉತ್ತರ ಹೇಳ್ತೀನಿ ನೋಡಿರಿ. ಎಗೆ ಏನು ಹಾಕಬೇಕು, 1 ಹಾಕಬೇಕು. ಸರಿಯಾಗಿ ಕೊಟ್ಟಿದ್ದೀನಿ ಇಲ್ಲಿ, ನಾನು ಜೋಡಿಸ್ಕೊಟ್ಟಿದ್ದೀನಿ ಇಲ್ಲಿ ನೋಡಿರಿ. ಬಾಸ್ಕೆಟ್ ಬಾಲ್ ಅಲ್ಲಿ ಹಿಂದೆ ಮುಂದೆ ಕೊಟ್ಟಿದ್ದರು, ಸರಿ ಮಾಡಿ ಹಾಕಿದ್ದೀನಿ ಇಲ್ಲಿ. ಬಾಸ್ಕೆಟ್ ಬಾಲ್ 1 ನಾವು ಎದಕ್ಕೆ ಬಳಸ್ತೀವಿ? ರಸೆಲ್ ಲಾಂಚ್ ಟೆಸ್ಟ್ಗೆ ಬಳಸ್ತೀವಿ. ಆಮೇಲೆ ವಾಲಿಬಾಲ್ ಎದಕ್ಕೆ ಬಳಸ್ತೀವಿ? ಸಫರ್ ಅಥವಾ ಸಾಮರ್ಥ್ಯ ಪರೀಕ್ಷೆಗೆ ಬಳಸ್ತೀವಿ. ಆಮೇಲೆ ಹಾಕಿ ಎದಕ್ಕೆ ಬಳಸ್ತೀವಿ? ಮ್ಯಾಕ್ಡೊಗಲ್ ಸಾಕರ್ ಟೆಸ್ಟ್ಗೆ ಬಳಸ್ತೀವಿ, ಅಥವಾ ಹಿಟ್ ದಿ ಟಾರ್ಗೆಟ್ಗೆ ನಾವು ಹಾಕಿಯನ್ನು ಬಳಸ್ತೀವಿ. ಫುಟ್ಬಾಲ್ ಮ್ಯಾಕ್ಡೊನಾಲ್ಡ್ ಟೆಸ್ಟಿಗೆ ನಾವು ಬಳಸ್ತೀವಿ. ಇದೆಲ್ಲ ಸರಿಯಾದ ಉತ್ತರನೇ ಜೋಡಿಸ್ಕೊಟ್ಟಿದ್ದೀನಿ. ಇದೇನು ಮತ್ತೆ ಜೋಡಿಸ್ಬೇಕನ್ನೋದಿಲ್ಲ. ಈಗ ಅಂಡರ್ ವಾಟರ್ ವೇಯಿಂಗ್, ಹೈಡ್ರೋಸ್ಟಾಲಿಕ್ ವೇಯಿಂಗ್, ಲ್ಯಾಬ್ ಪರೀಕ್ಷೆಯನ್ನು ಯಾವುದಕ್ಕಾಗಿ ಮಾಡ್ತೀವಿ? ಅಂಡರ್ ವಾಟರ್ ವೇಯಿಂಗ್ ಅಥವಾ ಹೈಡ್ರೋಸ್ಟಾಲಿಕ್ ವೇಯಿಂಗ್ ಲ್ಯಾಬ್ ಪರೀಕ್ಷೆಯನ್ನು ಯಾವುದಕ್ಕಾಗಿ ನಾವು ಮಾಡ್ತೀವಿ ಅಂತಂದರೆ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ದೇಹದ ಸಂಯೋಜನೆಗಾಗಿ ನಾವೇನು ಮಾಡ್ತೀವಿ? ಅಂಡರ್ ವಾಟರ್ ವೇಯಿಂಗ್ ಅಥವಾ ಹೈಡ್ರೋಸ್ಟಾಲಿಕ್ ವೇಯಿಂಗ್ ಲ್ಯಾಬ್ ಪರೀಕ್ಷೆಯನ್ನು ನಾವು ಕಡ್ಡಾಯವಾಗಿ ಮಾಡ್ತೀವಿ. ದೇಹದ ಸಂಯೋಜನೆ ಅಂದರೆ ದೇಹದಲ್ಲಿ ಕೊಬ್ಬಿನಾಂಶ ರಹಿತ ರಾಶಿಯನ್ನು, ಬಾಡಿ ಫ್ಯಾಟ್ ಅಂದರೆ ಅಲ್ಲಿ 0% ಅಳೆಯುವ ಅತ್ಯಂತ ಕನಿಷ್ಠ ದೋಷ ಇರುವಂತಹ ಗೋಲ್ಡ್ ಸ್ಟ್ಯಾಂಡರ್ಡ್ ಪರೀಕ್ಷೆಯನ್ನು ಬಳಸ್ತೀವಿ. ಇದಕ್ಕೆ ದೇಹದ ಸಂಯೋಜನೆ, ದೇಹದಲ್ಲಿ ಕೊಬ್ಬು ಮತ್ತು ಕೊಬ್ಬಿನಾಂಶ ರಹಿತ ರಾಶಿಯನ್ನು ಅಳೆಯುವಂತಹ ಒಂದು ಅತ್ಯಂತ ಕನಿಷ್ಠ ದೋಷವಿರುವಂತಹ ಗೋಲ್ಡ್ ಸ್ಟ್ಯಾಂಡರ್ಡ್ ಪರೀಕ್ಷೆಯನ್ನು ಮಾಡ್ತೀವಿ. ನಮ್ಯತೆ ಅಂದರೆ ಫ್ಲೆಕ್ಸಿಬಿಲಿಟಿ ಅಂತ ಕರಿತೀವಿ. ಇಲ್ಲಿ ಸಿಟ್ ಆ್ಯಂಡ್ ರೀಚ್ ಟೆಸ್ಟ್ ಮೂಲಕ ಅಳಿತೀವಿ. ಸಿಟ್ ಆ್ಯಂಡ್ ರೀಚ್ ಟೆಸ್ಟ್ ಮೂಲಕ ಏನು ಮಾಡ್ತೀವಿ? ನಮ್ಯತೆಯನ್ನು ಅಳಿತೀವಿ. ಸ್ನಾಯುವಿನ ಬಲ ಅಂದರೆ ಸ್ನಾಯುವಿನ ಬಲ ಡೈನಮೋಮೀಟರ್ ಮೂಲಕ ಅಳಿತೀವಿ. ಸ್ನಾಯುವಿನ ಬಲ ಯಾವ ರೀತಿ ಅಳಿತೀವಿ ಅಂದರೆ ಅದು ಡೈನಮೋಮೀಟರ್ ಮೂಲಕ ಅಳಿತೀವಿ. ಹೃದಯ ಅಥವಾ ಶ್ವಾಸಕೋಶ ಸಂಯಿಷ್ಠತೆ, ಹಾರ್ವರ್ಡ್ ಸ್ಟೆಪ್ ಪರೀಕ್ಷೆ ಅಥವಾ ಟ್ರೆಡ್ಮಿಲ್ ಮೂಲಕ ಏನು ಮಾಡ್ತೀವಿ? ನಾವು ಹೃದಯ ಶ್ವಾಸಕೋಶದ ಸಂಯಿಷ್ಠತೆಯನ್ನು ಅಳಿತೀವಿ. ಹಾರ್ವರ್ಡ್ ಸ್ಟೆಪ್ ಮೂಲಕ ಅಥವಾ ಟ್ರೆಡ್ಮಿಲ್ ಮೂಲಕ ನಾವು ಹೃದಯ ಮತ್ತು ಶ್ವಾಸಕೋಶದ ಕಷ್ಟ ಸಹಿಷ್ಣುತೆ ಅಳಿತೀವಿ. ಇಲ್ಲಿ BMI ಬಾಡಿ ಮಾಸ್ ಇಂಡೆಕ್ಸ್ ಲೆಕ್ಕಾಚಾರ ಮಾಡುವಾಗ ಯಾವ ಅಂಶಗಳನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ತೀವಿ ಅಂತಂದರೆ ಇಲ್ಲಿ ನಾವು ಸೂತ್ರ ಕೊಟ್ಟಿದ್ದಾರೆ ಬಾಡಿ ಮಾಸ್ ಇಂಡೆಕ್ಸ್ದು. ಇಲ್ಲಿ ನಾವು ಯಾವ ಅಂಶವನ್ನು ಗಣನೆಗೆ ತೆಗೆದುಕೊಳ್ತೀವಿ? ಕ್ಯಾಲರಿ ತೆಗೆದುಕೊಳ್ತೀವ, ತೂಕ, ಎತ್ತರ, ಅಥವಾ 2-3 ತೂಕ ಮತ್ತು ಎತ್ತರ ಎರಡು ತೆಗೆದುಕೊಳ್ತೀವ ಅಂತಂದರೆ ಇಲ್ಲಿ ತೂಕ ಮತ್ತು ಎತ್ತರ ನಾವು 2 ಆಧಾರವಾಗಿಟ್ಕೊಂಡು ಬಾಡಿ ಮಾಸ್ ಇಂಡೆಕ್ಸನ್ನು ಅಳತೆ ಮಾಡ್ತೀವಿ. ಸರಿಯಾದ ಉತ್ತರ ತೂಕ ಮತ್ತು ಅಳತೆ. ಪ್ರಾಯೋಗಿಕ ಸಮಸ್ಯೆಗಳನ್ನು ಅಧ್ಯಯನ ಮಾಡಲು ಮತ್ತು ತಕ್ಷಣದ ಪರಿಹಾರವನ್ನು ಕಂಡುಕೊಳ್ಳಲು ಬಳಸುವಂತಹ ಸಂಶೋಧನೆ ಯಾವುದು? ಪ್ರಾಯೋಗಿಕ ಸಮಸ್ಯೆಗಳನ್ನು ಅಧ್ಯಯನ ಮಾಡಬೇಕು, ಹಾಗೆ ತತ್ಕ್ಷಣ ಪರಿಹಾರ ಅಂದರೆ ನಾವು ಅದಕ್ಕೆ ಕ್ರಿಯಾ ಸಂಶೋಧನೆ ಮಾಡ್ತೀವಿ. ಅದಕ್ಕೆ ಅನ್ವಯಿಕ ಸಂಶೋಧನೆ ಅಂತ ಕೂಡ ನಾವು ಕರಿತೀವಿ. ತತ್ಕ್ಷಣ ಅಂದ್ರೆ ಕ್ರಿಯಾ ಸಂಶೋಧನೆ ಅಂತ ಅರ್ಥ. ಮೂಲಭೂತ ಸಂಶೋಧನೆ ಅಂದರೆ ಹೊಸ ಸಿದ್ಧಾಂತ ಮತ್ತು ಜ್ಞಾನದ ಸೃಷ್ಟಿಗೆ ಸೀಮಿತ ಆಗಿರ್ತದೆ. ಇದು ಅನ್ವಯಿಕ ಸಂಶೋಧನೆ ಅಂದರೆ ಅಪ್ಲೈಡ್ ರಿಸರ್ಚ್ ಅಥವಾ ಆ್ಯಕ್ಷನ್ ರಿಸರ್ಚ್. ಪ್ರಾಯೋಗಿಕ ಸಮಸ್ಯೆಗಳಿಗೆ ತಕ್ಷಣದ ಪರಿಹಾರ ಕಂಡುಕೊಳ್ಳೋದಕ್ಕೆ ಏನಾಗ್ತೀವಿ? ನಾವು ಈ ಒಂದು ಕ್ರಿಯಾ ಸಂಶೋಧನೆಯನ್ನು ಬಳಸ್ತೀವಿ. ಅನ್ವಯಿಕ ಸಂಶೋಧನೆ ಸ್ವಲ್ಪ ನಮಗೆ ಬೇರೆ ಅನಿಸ್ತೈತಿ, ಆದರೆ ಅನ್ವಯಿಕ ಸಂಶೋಧನೆ ಅಂದರೆ ಒಂದೇ, ಕ್ರಿಯಾ ಸಂಶೋಧನೆ ಅಂದ್ರೆ ಒಂದೇ. ಪ್ರಾಯೋಗಿಕ ಸಂಶೋಧನೆ ಅಂದರೆ ಪ್ರಯೋಗಾಲಯದ ನಿಯಂತ್ರಿತ ಒಂದು ಅಧ್ಯಯನಕ್ಕೆ ನಾವು ಪ್ರಾಯೋಗಿಕ ಸಂಶೋಧನೆ ಅಂತೇಳಿ ಕರಿತೀವಿ. ಮೌಲ್ಯಮಾಪನ ಸಂಶೋಧನೆ ಅಂದರೆ ಯೋಜನೆಯ ಫಲಿತಾಂಶ ಪರಿಶೀಲನೆಗೆ ಏನಂತೀವಿ? ಮೌಲ್ಯಮಾಪನ ಸಂಶೋಧನೆ ಅಂತೇಳಿ ಕರಿತೀವಿ. ಕೆಳಗಿನವುಗಳಲ್ಲಿ ಯಾವುದು ದೈಹಿಕ ಶಿಕ್ಷಣದಲ್ಲಿನ ಸಂಶೋಧನಾ ಕ್ಷೇತ್ರಕ್ಕೆ ಸಂಬಂಧಿಸಿಲ್ಲ? ಕೆಳಗಿನವುಗಳಲ್ಲಿ ಯಾವುದು ದೈಹಿಕ ಶಿಕ್ಷಣದಲ್ಲಿನ ಸಂಶೋಧನೆ ಕ್ಷೇತ್ರಕ್ಕೆ ಸಂಬಂಧಿಸಿಲ್ಲ? ಇಲ್ಲಿ ಫಿಟ್ನೆಸ್ ಘಟಕ, ಕೌಶಲ್ಯ ಸಂಬಂಧಿತ ಘಟಕ, ಸಾಮಾಜಿಕ ಕೌಶಲ್ಯ ಅಥವಾ ಸಾಮಾಜಿಕ ಕೆಲಸ, ತರಬೇತಿ ಮತ್ತು ಯೋಜನೆ ಯಾವುದು ಸಂಬಂಧಿಸಿಲ್ಲ ಅಂತ ಕೇಳಿದರೆ ಇದು ಸಾಮಾಜಿಕ ಕೆಲಸ, ಸೋಷಿಯಲ್ ವರ್ಕ್ ಅಂದರೆ ಇದು ಸಮಾಜಶಾಸ್ತ್ರ ಮತ್ತು ಸಮಾಜಕ್ಕೆ ಸೇರಿದಂಥ ಒಂದು ವಿಷಯ ಆಗಿರ್ತದೆ. ಹಾಗಾಗಿ ಇದು ನಮ್ಮ ಫಿಸಿಕಲ್ ಎಜುಕೇಷನ್ಗೆ ಸಂಬಂಧಪಡೋದಿಲ್ಲ. ಫಿಟ್ನೆಸ್ ಘಟಕ ಅಂದರೆ ದೈಹಿಕ ದಕ್ಷತೆಗೆ ಅಧ್ಯಯನದ ಒಂದು ಕ್ಷೇತ್ರವಾಗಿ ನಾವು ಫಿಟ್ನೆಸ್ಸನ್ನು ಒಂದು ಘಟಕ ಅಂತೇಳಿ ಪರಿಗಣಿಸಿ ಮಾಡ್ತೀವಿ. ಕೌಶಲ್ಯ ಸಂಬಂಧಿತ ಘಟಕ ಕ್ರೀಡಾತಂತ್ರಗಳ ಸಂಶೋಧನೆಗೆ ಏನೇನು ಮಾಡ್ತೀವಿ? ಸ್ಕಿಲ್ಗಳನ್ನು ಬಳಸ್ಕೊಳ್ತೀವಿ. 4ನೇ ಆಪ್ಷನ್ಸು ತರಗತಿ ಮತ್ತು ಯೋಜನೆ ಅಂದರೆ ಕ್ರೀಡಾ ತರಬೇತಿ ಸಂಶೋಧನೆಗೆ ಅಲ್ಲಿ ತರಬೇತಿ ಮತ್ತು ಯೋಜನೆ ಮುಖ್ಯ ಆಗಿರ್ತದೆ. ಈಗ 71ನೇ ಪ್ರಶ್ನೆ, ದೈಹಿಕ ಶಿಕ್ಷಣದಲ್ಲಿ ಕ್ರಿಯಾ ಸಂಶೋಧನೆ ಯಾವುದಕ್ಕೆ ಸಂಬಂಧಿಸಿದೆ? ದೈಹಿಕ ಶಿಕ್ಷಣದಲ್ಲಿ ಕ್ರಿಯಾ ಸಂಶೋಧನೆ ಮಾಡ್ತೀವಲ್ಲ ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನೋದಂಥ ಪ್ರಶ್ನೆ ಇದು. ಇಲ್ಲಿ ಸರಿಯಾದ ಉತ್ತರ ತರಗತಿಯ ಸಮಸ್ಯೆಗಳಿಗೆ.
ತಕ್ಷಣದ ತರಗತಿ ಸಮಸ್ಯೆಗಳು ಉಂಟಾಗ್ತಾವಲ್ಲ ಆವಾಗ ಏನು ಮಾಡ್ತೀನಿ, ಕ್ರಿಯಾ ಸಂಶೋಧನೆಯನ್ನು ಮಾಡ್ತೀವಿ ಇಮಿಡಿಯೇಟ್ಸ್ ಕ್ಲಾಸ್ ರೂಮ್ ಪ್ರಾಬ್ಲಮ್ಸ್ಗೆ. ಒಂದೇ ಆಪ್ಷನ್ ಇದೆ, ಆಪ್ಷನ್ ಕರೆಕ್ಟ್ ಇದು. ತತ್ಕ್ಷಣದ ತರಬೇತಿಯ ಸಮಸ್ಯೆಗಳು ತರಗತಿ ಅಥವಾ ಮೈದಾನದಲ್ಲಿ ಶಿಕ್ಷಕ ಎದುರಿಸುವ ತತ್ಕ್ಷಣ ಒಂದು ಪ್ರಾಯೋಗಿಕ ಸಮಸ್ಯೆಗಳಿಗೆ ನಾವು ಕ್ರಿಯಾ ಸಂಶೋಧನೆಯನ್ನು ಮಾಡ್ಕೊಳ್ತೀವಿ. ಪ್ರಯೋಗಗಳ ಅಧ್ಯಯನ ಯಾವಾಗ ಮಾಡ್ತೀವಿ, ದೀರ್ಘಾವಧಿಯ ಮೂಲ ಸಂಶೋಧನೆಗೆ ನಾವು ಪ್ರಯೋಗಗಳನ್ನು ಮಾಡ್ತೀವಿ. ದೀರ್ಘಾವಧಿಯಲ್ಲಿ ಏನಾದರೂ ಕಂಡುಹಿಡಬೇಕಾದ್ರೆ ನಾವು ಅಲ್ಲಿ ಮಾಡ್ತೀವಿ ಪ್ರಯೋಗಗಳ ಸಂಶೋಧನೆಗಳನ್ನು ಮಾಡ್ತೀವಿ ಅಥವಾ ಪ್ರಯೋಗಗಳ ಅಧ್ಯಯನವನ್ನು ಮಾಡ್ತೀವಿ. ಸಹಸಂಬಂಧ ಅಧ್ಯಯನಗಳು ಅಂಶಗಳ ನಡುವಿನ ಸಂಬಂಧ ಪರಿಶೀಲನೆಗೆ ನಾವು ಸಹಸಂಬಂಧ ಅಧ್ಯಯನವನ್ನು ಮಾಡ್ತೀವಿ. ಪ್ರಯೋಗಾಲಯದ ಸಮಸ್ಯೆಗಳು ಲ್ಯಾಬ್ಗೆ ಸೀಮಿತ ಸಂಶೋಧನೆ. ಪ್ರಯೋಗಾಲಯದ ಸಮಸ್ಯೆಗಳು ಇವು ಪ್ರಯೋಗಾಲಯಕ್ಕೆ ಮಾತ್ರ ಸೀಮಿತ ಇರುವಂಥ ಸಮಸ್ಯೆಗಳಾಗಿರ್ತವೆ. 72ನೇ ಪ್ರಶ್ನೆ, ಪರಿಕಲ್ಪನೆ ಅಥವಾ ಊಹೆ ಹೈಪೋಥೆಸಿಸ್ ಎನ್ನುವುದು ಇಂತಹ ಊಹಾಪೋಹಗಳಾಗಿರುತ್ತದೆ. ಪರಿಕಲ್ಪನೆ ಅಥವಾ ಊಹೆ ಎನ್ನುವುದು ಇಂತಹ ಊಹಾಪೋಹಗಳಾಗಿರ್ತವೆ ಅಂತಂದರೆ ಸರಿಯಾದ ಉತ್ತರ ಯಾವುದು, ಇಲ್ಲಂದರೆ ಸರಿಯಾಗಿರುವುದು ಮಾತ್ರ, ತಪ್ಪಾಗಿರೋದು ಮಾತ್ರ, ಸರಿಯಾಗಿರಬಹುದು ಅಥವಾ ತಪ್ಪಾಗಿರಬಹುದು. ಅದು ಪರೀಕ್ಷೆಗೆ ಒಳಪಡಿಸಬೇಕಾದಂಥ ಮಧ್ಯಂತರ ಊಹಾತ್ಮಕ ಹೇಳಿಕೆ ಆಗಿರ್ತೈತೆ. ಇಂಥ ಊಹಿಕೆಗಳೇನು ಮಾಡ್ತೀವಿ, ಪರಿಕಲ್ಪನೆ ಅಥವಾ ಊಹೆ ಎನ್ನುವುದು ಇದರಲ್ಲಿ ಏನಾಗಿರ್ತೈತೆ, ಊಹಾಪೋಹಗಳಾಗಿರ್ತವೆ. ಸರಿಯಾಗಿರಬಹುದು ಅಥವಾ ತಪ್ಪಾಗಿರಬಹುದು. ಪರೀಕ್ಷೆಗೆ ಒಳಪಡಿಸಬೇಕಾದಂತಹ ಮಧ್ಯಂತರ ಊಹಾತ್ಮಕ ಹೇಳಿಕೆಗೆ ಏನಂತೀವಿ ನಾವು, ಪರಿಕಲ್ಪನೆ ಊಹೆ ಅಥವಾ ಊಹಾಪೂರಿತವಾಗಿರೋದು ಅಂಥೇಳಿ ಕರಿತೀವಿ. ಪರಿಕಲ್ಪನೆ ಅಥವಾ ಊಹೆ ಎನ್ನುವುದು ಇಂತಹ ಊಹಾಪೋಹಗಳಾಗಿರ್ತವೆ ಅಂತಂದರೆ ಸರಿಯಾಗಿರ್ಬೋದು ಅಥವಾ ತಪ್ಪಾಗಿರ್ಬೋದು. ಸರಿಯಾಗಿರುವುದು ಮಾತ್ರ ಅಂದರೆ ಸಂಶೋಧನೆಗೆ ಮುನ್ನವೇ ನಿರ್ಧರಿಸಲಾಗುವುದಿಲ್ಲ. ಯಾಕೆ ಸರಿನೋ ತಪ್ಪು ಅಂತೇಳಿ ನಾವು ಸಂಶೋಧನೆ ಮಾಡಿದ ಮೇಲೆ ಮಾತ್ರ ಸಿಗ್ತೈತೆ. ಅದರ ಮುಂಚೆ ನಾವು ಇದು ಸರಿ ಇದು ತಪ್ಪು ಅಂತ ಹೇಳೋಕ್ಕೆ ಆಗೋದಿಲ್ಲ. ತಪ್ಪಾಗಿರೋದು ಮಾತ್ರ ಅಂದರೆ ಇದು ತಪ್ಪಾದಂಥದ್ದು ಅಂತೇಳಿ ನಾವು ಹೇಳೋಕ್ಕೆ ಸಾಧ್ಯವಿಲ್ಲ. ಅದನ್ನು ಕೂಡ ಏನು ಮಾಡಬೇಕು, ಪ್ರಯೋಗ ಮಾಡಿ ತಪ್ಪು ಅಂತೇಳಿ ಸಾಬೀತು ಮಾಡಬೇಕು. 3ನೇ ಆಪ್ಷನ್ಸ್ ಹೇಳಿದ್ದೀನಿ, ಉತ್ತರ ಇದೆ. 4ನೇ ಆಪ್ಷನ್ನು ಸರಿಯೂ ಅಲ್ಲದು ತಪ್ಪು ಅಲ್ಲದು. ಅಂದರೆ ಸರಿಯೂ ಅಲ್ಲ ತಪ್ಪು ಅಲ್ಲ, ಎರಡು ಅಸ್ಪಷ್ಟ ಹೇಳಿಕೆ ನೀಡೋದಕ್ಕಿಂತ ನಾವು ಸರಿಯೋದಲ್ಲದು ಅಥವಾ ತಪ್ಪು ಅಲ್ಲದು ಅಂತೇಳಿ ಹೇಳ್ತೀವಿ. 73ನೇ ಪ್ರಶ್ನೆ, ಕ್ರೀಡಾ ಮನೋವಿಜ್ಞಾನವು ನಿರ್ವಹಿಸುವ ಭಾವನಾತ್ಮಕ ಸಮಸ್ಯೆಗಳಲ್ಲಿ ಇವು ಸೇರಿಲ್ಲ. ಕ್ರೀಡಾ ಮನೋವಿಜ್ಞಾನವು ಯಾವುದು ನಿರ್ವಹಿಸ್ತಿತ್ತೋ ಭಾವನಾತ್ಮಕ ಸಮಸ್ಯೆಗಳಲ್ಲಿ ಇದು ಇಲ್ಲ. ಎಲ್ಲ ಭಾವನಾತ್ಮಕ ಅಂಶಗಳಿಗೆ ಸಂಬಂಧಪಟ್ಟಿವೆ, ಒಂದು ಮಾತ್ರ ಅಲ್ಲ. ಯಾವುದಲ್ಲ ನೋಡಿರಿ, ಮಾನಸಿಕ ಒತ್ತಡ ಅಲ್ವಾ, ಸ್ಟ್ರೆಸ್ ಅಂತ ಕರಿತೀವಿ. ಸ್ಪರ್ಧಾತ್ಮಕ ಒತ್ತಡ ನಿರ್ವಹಣೆ ಮಾಡೋಕ್ಕೆ ನಾವು ಮಾನಸಿಕ ಒತ್ತಡನ ಬಳಸ್ಕೊತೀವಿ. ಒತ್ತಡ, ಆತಂಕ, ಪ್ರದರ್ಶನದ ಮುನ್ನ ಉಂಟಾಗುವ ಭಯ ತಗ್ಗಿಸುವುದಕ್ಕೆ ನಾವು ಆತಂಕ ಅಂತೇಳಿ ಕರಿತೀವಿ. ಪ್ರದರ್ಶನ ಮುನ್ನ ಈಗ ನಾವು ಎಕ್ಸಾಮ್ ಬರೀಬೇಕಾದ್ರೆ ಮುಂಚೆ ಏನಾಗ್ತೈತೆ, ಭಯ ಆಗ್ತೈತೆ. ಹಾಗಾಗಿ ಪ್ರದರ್ಶನದ ಮುನ್ನ ಉಂಟಾಗುವಂಥ ಒಂದು ಭಯ ತಗ್ಗಿಸುವುದು ಯಾವುದರೆ ಅದು ಆತಂಕ. ಆಕ್ರಮಣಶೀಲತೆ, ಅಗ್ರೆಷನ್, ಮೈದಾನದಲ್ಲಿ ಕೋಪ ನಿಯಂತ್ರಣ ಮಾಡೋದಕ್ಕೆ ಅಂತೀವಿ ಆಕ್ರಮಣಶೀಲತೆ ಅಂತೇಳಿ ಕರಿತೀವಿ. ಇಲ್ಲಿ ಎಲ್ಲವೂ ಆಗ್ತವ, ಸರಿಯಾದ ಉತ್ತರ ಎಲ್ಲವೂ. ಇವೆಲ್ಲವೂ ಕ್ರೀಡಾ ಮನೋವಿಜ್ಞಾನ ಅಧ್ಯಯನದ ಭಾವನಾತ್ಮಕ ವಿಷಯಗಳಿಗೆ ಸಂಬಂಧಪಡೋದರಿಂದ ಎಲ್ಲವೂ ಅಂತೇನು ಇದು ಸರಿ ಉತ್ತರ ಹಾಕ್ತೀವಿ. ಪ್ರೇರಣೆಯು ಯಾವುದನ್ನು ಗಮನಿಸುತ್ತದೆ, ಮೋಟಿವೇಶನ್ ಯಾವುದನ್ನು ಗಮನಿಸುತ್ತದೆ, ಇಲ್ಲಿ ಸರಿಯಾದ ಉತ್ತರ ಕ್ರೀಡಾಪಟು ಹಾಕುವ ಶ್ರಮ ಮತ್ತು ದಿಕ್ಕು. ಪ್ರೇರಣೆಯು ಕ್ರೀಡಾಪಟು ಹಾಕುವಂಥ ಶ್ರಮ ಮತ್ತು ದಿಕ್ಕು ಎರಡನ್ನೂ ಕೂಡ ಏನಾಗ್ತದೆ, ಪ್ರೇರಣೆಯು ಅವನನ್ನು ಅವಲಂಬಿಸ್ತದೆ. ಪ್ರೇರಣೆಯು ಯಾವುದನ್ನು ಅವಲಂಬಿಸ್ತದೆ, ಕ್ರೀಡಾಪಟು ಹಾಕುವ ಮತ್ತು ಶ್ರಮ ದಿಕ್ಕಿನ ಮೇಲೆ ಪ್ರೇರಣೆ ಏನಾಗ್ತದೆ, ಅವಲಂಬಿತ ಆಗಿರ್ತದೆ. ಒಂದನೇ ಆಪ್ಷನು ಯಶಸ್ಸು ಮತ್ತು ವೈಫಲ್ಯಗಳ ಹಿಂದಿನ ಕಾರಣ ಅಂದರೆ ಅಟ್ರಿಬ್ಯೂಷನ್ ಸಿದ್ಧಾಂತ. ನಂಬಿಕೆಗಳು ಅಂದರೆ ವೈಯಕ್ತಿಕ ಭಾವನೆಗಳು. ವ್ಯಕ್ತಿತ್ವ ವ್ಯತ್ಯಾಸಗಳು ಅಂದರೆ ವ್ಯಕ್ತಿತ್ವ ಮನೋವಿಜ್ಞಾನ. ಕ್ರೀಡಾಪಟು ಹಾಕುವ ಶ್ರಮ, ಗುರಿ ಸಾಧನೆಗೆ ಕ್ರೀಡಾಪಟು ವ್ಯಯಿಸುವ ಶ್ರಮ ಮತ್ತು ತೋರುವಂತಹ ಒಂದು ತೀವ್ರತೆ, ಇದೇ ಸರಿಯಾದ ಉತ್ತರ ಆಗಿರ್ತದೆ. ಆತಂಕವು ಅನೆಸ್ಟಿ ಅಂದರೆ ನೋಡಿರಿ, ಕ್ರೀಡಾ ಪ್ರದರ್ಶನವನ್ನು ದಕ್ಷಗೊಳಿಸುತ್ತದೆ, ಸೂಕ್ತ ಮಟ್ಟದಲ್ಲಿದ್ದರೆ ಸರಿಯಾದ ಉತ್ತರ ಯಾವುದಂದರೆ ಇಲ್ಲಿ 2ನೇ ಆಪ್ಷನ್ ಸರಿ ಇರ್ತೈತೆ. ಅಂದರೆ ತೀವ್ರ ಆತಂಕ ಪ್ರದರ್ಶನವನ್ನು ಏನು ಮಾಡ್ತೈತೆ, ನಮಗೆ ಹಾಳು ಮಾಡ್ತೈತೆ. ಆತಂಕ ಹೆಚ್ಚಾದರೆ ಏನು ಮಾಡ್ತೈತೆ, ನಾವು ಕ್ರೀಡಾ ಪ್ರದರ್ಶನವನ್ನು ನಾವು ಸರಿಯಾಗಿ ಮಾಡೋಕ್ಕಾಗೋದಿಲ್ಲ. ತೀವ್ರ ಆತಂಕದಿಂದ ಪ್ರದರ್ಶನ ಏನು ಮಾಡ್ತೀವಿ, ನಾವು ಹಾಳು ಮಾಡ್ಕೊಳ್ತೀವಿ. ಕ್ರೀಡಾ ಪ್ರದರ್ಶನವು ದಕ್ಷಗೊಳಿಸುತ್ತದೆ, ಸೂಕ್ತ ಮಟ್ಟದಲ್ಲಿದ್ದರೆ ದಕ್ಷಗೊಳ್ತೈತೆ. ಪ್ರಶ್ನೆ 4 ಆಪ್ಷನ್ಸ್ ಓದೋಣ ಇರಿ.
ಆತಂಕವು ಉತ್ತಮ ಪ್ರದರ್ಶನ ನೀಡಲು ಪ್ರೇರೇಪಿಸುತ್ತದೆ. ಆತಂಕ ಇದನ್ನು ಕೂಡ ಸರಿಯಾಗ್ಬೋದು, ಯಾಕೆಂದರೆ ಉತ್ತಮ ಪ್ರದರ್ಶನ ನೀಡಬೇಕು ಅಂತೇಳಿ ನಮ್ಗೆ ಆತಂಕ ಇರ್ತೈತೆ, ನೀಡಬೇಕು, ಚೆನ್ನಾಗಿ ಪ್ರದರ್ಶನ ಮಾಡಬೇಕು ಅಂತೇಳಿ. ಇಲ್ಲಿ ಸಮತೋಲಿತ ಆತಂಕ ಪ್ರದರ್ಶನ ಹೆಚ್ಚಿಸುತ್ತದೆ. ಇಲ್ಲಿ ಕ್ರೀಡಾ ಪ್ರದರ್ಶನ ಕುಂಠಿತಗೊಳಿಸ್ತೈತಿ. ಆತಂಕ ಇದ್ದರೆ ನಾವು ಒಳ್ಳೆಯದಕ್ಕೂ ಯೂಸ್ ಆಗುತ್ತದೆ, ಕೆಟ್ಟದಕ್ಕೂ ಯೂಸ್ ಆಗ್ತೈತಿ. ಏನಾದರೂ ಆತಂಕದಿಂದ ನಾವು ಏನು ಮಾಡಿ ಪ್ರದರ್ಶನ ಕುಂಠಿತಗೊಳಿಸಿದರೆ ತೀವ್ರ ಆತಂಕ ಪ್ರದರ್ಶನ ಕೂಡ ಹಾಳು ಮಾಡ್ತೈತಿ. ಚಟುವಟಿಕೆ ಕುಂಠಿತಗೊಳಿಸ್ತದೆ. ಚಟುವಟಿಕೆ ಕುಂಠಿತ ಕೂಡ ಗೊಳಿಸ್ಬೋದಲ್ಲ, ಇದು ಗೊಳಿಸ್ತೈತೆ. ಯಾಕೆಂದರೆ ಹೆದರಿಕೆಯಿಂದ ಪ್ರದರ್ಶನ ಕುಸಿಯುತ್ತದೆ, ಹಾಗಾಗಿ ಅದು ಕೂಡ ಆಗ್ತೈತಿ. ಇಲ್ಲಿ 3 ಉತ್ತರ ಸರಿಯಾದ ಉತ್ತರ 3 ಕೊಡಬೇಕು. ಇಲ್ಲಿ ಆಪ್ಷನ್ ಡಿ ಹಾಕಬೇಕು. ಆಪ್ಷನ್ ಡಿ ಹಾಕಿ. ಆತಂಕದ ಮಟ್ಟಕ್ಕೆ ಅನುಗುಣವಾಗಿ ಈ ಎಲ್ಲ ಪರಿಣಾಮಗಳು ಉಂಟಾಗ್ತವೆ. 76ನೇ ಪ್ರಶ್ನೆ, ಕ್ರೀಡಾಪಟುವಿನ ಪ್ರದರ್ಶನದ ಮೇಲೆ ತೀವ್ರವಾಗಿ ಪರಿಣಾಮ ಬೀರುವುದು ಏನು? ಕ್ರೀಡಾಪಟುವಿನ ಪ್ರದರ್ಶನದ ಮೇಲೆ ತೀವ್ರವಾಗಿ ಪರಿಣಾಮ ಬೀರುವುದು ಯಾವುದು ಇದು ಕೊಟ್ಟಿದ್ದರಲ್ಲಿ ಅಂತಂದರೆ ಭಾವನೆ ಬೀರ್ತೈತೆ, ಮಾನಸಿಕ ಸ್ಥಿರತೆ, ನಡವಳಿಕೆ ಮತ್ತು 1 ಮತ್ತು 3 ಅಂತ ಹೇಳ್ತಾ ಇದ್ದಾರೆ. 1 ಮತ್ತು 3 ಅಂದರೆ ಭಾವನೆ ಮತ್ತು ನಡವಳಿಕೆ 2 ಬೀರ್ತೈತೆ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಕ್ರೀಡಾಪಟುವಿನ ಪ್ರದರ್ಶನದ ಮೇಲೆ ಭಾವನೆ ಮತ್ತು ನಡವಳಿಕೆ 2 ಬೀರ್ತೈತೆ. ಹಾಗೆ ಸರಿಯಾದ ಉತ್ತರ ಆಪ್ಷನ್ 4. ವಸ್ತುವಿನ ಪಥವು ಪ್ರಭಾವವಾಗಿರುವುದು ಇದರಿಂದ. ನೋಡಿರಿ, ವಸ್ತುವಿನ ಪಥವು ಪ್ರಭಾವಿತವಾಗಿರುವುದು ಇದರಿಂದ ಪ್ರಭಾವಿತವಾಗಿರ್ತೈತೆ. ಪ್ರಕ್ಷೇಪಣ ವೇಗದಿಂದ, ಪ್ರಕ್ಷೇಪಣ ಕೋನದಿಂದ, ಪ್ರಕ್ಷೇಪಣ ಸಾಪೇಕ್ಷ ಎತ್ತರದಿಂದ, ABC 3ರಿಂದ. ಅಂದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ABC 3ರಿಂದ. ಅಂದರೆ ಪ್ರಕ್ಷೇಪಣ ವೇಗದಿಂದನೂ ಆಗ್ತೈತಿ, ಪ್ರಕ್ಷೇಪಣ ಕೋನದಿಂದನೂ ಆಗ್ತೈತಿ, ಪ್ರಕ್ಷೇಪಣ ಸಾಪೇಕ್ಷ ಎತ್ತರದಿಂದಲೂ ಕೂಡ ಆಗ್ತೈತಿ. ಹಾಗಾಗಿ ಪ್ರಕ್ಷೇಪಣ ವೇಗ ಅಂದ್ರೇನು? ಎಸೆಯುವಂಥ ವೇಗ ಅಂತ ಅರ್ಥ. ಪ್ರಕ್ಷೇಪಣ ಕೋನ ಅಂದರೆ ಎಸೆಯುವ ಕೋನ, ಅಂದರೆ 45 ಡಿಗ್ರಿ ಉತ್ತಮ ಆಗಿರ್ತೈತೆ. ಇಲ್ಲಿ 45 ಡಿಗ್ರಿಯಲ್ಲಿ ಎಸಿಬೇಕು. ಪ್ರಕ್ಷೇಪಣ ಸಾಪೇಕ್ಷ ಎತ್ತರ ಅಂದರೆ ಬಿಡುಗಡೆ ಮಾಡುವಂತಹ ಎತ್ತರ, ಬಿಡುಗಡೆ ಮಾಡುವ ಎತ್ತರ ಏನಿದೆ ಪ್ರಕ್ಷೇಪಣ ಸಾಪೇಕ್ಷ ಎತ್ತರ ಅಂತ ಕರಿತೀವಿ. A, B ಮತ್ತು C 3 ಜೈವಿಕ ಯಾಂತ್ರಿಕ ಅಂಶಗಳ ಪ್ರಕ್ಷೇಪಣ ಪಥವನ್ನು ಇದು ನಿರ್ಧರಿಸುತ್ತದೆ. ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಜೋಡಿ ಅಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ 1ನೇ ಆಪ್ಷನು ರೊಟೇಷನ್, ಸರ್ಕಮ್ಡಕ್ಷನ್ ಅಂದರೆ ವೃತ್ತಾಕಾರದ ಚಲನೆಗಳು, ಸುಪಿನೇಷನ್ ಅಂದರೆ ಪ್ರೊನೇಷನ್. ಸುಪಿನೇಷನ್ ಮತ್ತು ಪ್ರೊನೇಷನ್ ಅಂದರೆ ಅಂಗೈಯನ್ನು ಮೇಲ್ಮುಖ ಮತ್ತು ಕೆಳಮುಖ ಮಾಡುವುದು, ಅಂದರೆ ವಿರುದ್ಧ ಚಲನ ಜೋಡಿ ಮಾಡುವುದು. ಇಲ್ಲಿ ಫ್ಲೆಕ್ಷನ್ ಮತ್ತು ಎಕ್ಸ್ಟೆನ್ಷನ್ ಕೋನಗಳನ್ನು ಕಡಿಮೆ ಮಾಡುವಂತಹ ಅಥವಾ ಹೆಚ್ಚಿಸುವಂತಹ ಜೋಡಿ ಚಲನೆ ಫ್ಲೆಕ್ಷನ್ ಅಥವಾ ಎಕ್ಸ್ಟೆನ್ಷನ್ ಅಂತೇಳಿ ಕರಿತೀವಿ. ಅಬ್ಡಕ್ಷನ್ ಅಥವಾ ಅಡಕ್ಷನ್ ದೇಹದ ಮಧ್ಯರೇಖೆಯಿಂದ ದೂರ ಅಥವಾ ಹತ್ತಿರ ಬರುವಂತಹ ಜೋಡಿ ಚಲನೆ, ಇದು ಸರಿ ಇದೆ. 4ನೇದು ಸರಿ ಇದೆ. ಹಾಗೆ 3ನೇದು ಕೂಡ ಸರಿ ಇದೆ. 1ನೇದು ಕೂಡ ಸರಿ ಇದೆ. ಹಾಗಾದರೆ ಸರಿಯಲ್ಲದು ಯಾವುದು ಅಂದರೆ ಅದು ಸುಪಿನೇಷನ್, ಪ್ರೊನೇಷನ್ ಇದು ಸರಿಯಾದ ಜೋಡಿ ಅಲ್ಲ ಇಲ್ಲಿ. ಯಾಕೆಂದರೆ ಇವೆರಡು ವಿರುದ್ಧಗಳಾಗಿರ್ತವೆ, ಇವು ಜೋಡಿಯಲ್ಲ. ಹಾಗಾಗಿ ಸರಿಯಾದ ಉತ್ತರ ಯಾವುದು ಇಲ್ಲಿ? ಆಪ್ಷನ್ 2. ಯಾವ ಕೀಲಿನ ರಚನೆಯು ಕೇವಲ ಒಂದು ದಿಕ್ಕಿನಲ್ಲಿ ಚಲನೆಯನ್ನು ಅನುಮತಿಸುತ್ತದೆ? ಮಡಚುವ ಕೀಲು, ಮೊಣಕಾಲು ಇವೆಲ್ಲ ಏನಂತೀವಿ ನಾವು? ಒಂದೇ ದಿಕ್ಕಿನಲ್ಲಿ ಚಲನೆ ಮಾಡ್ತೇವೆ ಇವೆಲ್ಲ. ಅದಕ್ಕೆ ಏನಂತೀವಿ? ಹಿಂಜ್ ಜಾಯಿಂಟ್ ಅಂತೇಳಿ ಕರಿತೀವಿ. ಪಿವೋಟ್ ಜಾಯಿಂಟ್ ಅಂದರೆ ಅಕ್ಷಾಂಶ ಕೀಲು, ಅಂದರೆ ಕತ್ತಿನ ಭಾಗದಲ್ಲಿ ತಿರುಗುವಂಥ ಚಲನೆ ಕರಿತೀವಿ ನಾವು ಪಿವೋಟ್ ಅಂತೇಳಿ ಕರಿತೀವಿ. ಹಿಂಜ್ ಜಾಯಿಂಟ್ ಅಂದರೆ ಬಾಗಿಲ ಒಂದು ಭಂಗಿಯಂತೆ ಕೇವಲ ಒಂದು ದಿಕ್ಕಿನಲ್ಲಿ ಚಲಿಸ್ತೇವೆ. ಒಂದು ದಿಕ್ಕಿನಲ್ಲಿ ಹಿಂಜ್ ಜಾಯಿಂಟ್ ಒಂದೇ ದಿಕ್ಕಿನಲ್ಲಿ ಚಲಿಸ್ತೇವೆ. ಇಲ್ಲಿ ಮೊಣಕೈ ಆಗೋದಿಲ್ಲ. ಸರಿ, ಏನು ಮಾಡ್ತೇವೆ? ಬಾಗಿಲ ಭಂಗಿಯಂತೆ ಒಂದು ದಿಕ್ಕಿನಲ್ಲಿ ಚಲಿಸ್ತೇವೆ. ಅಂದರೆ ಮಡಚುವುದು, ಚಾಚುವುದು. ಮೊಣಕೈ ಆಗ್ತೈತೆ ನೋಡಿರಿ, ಮೊಣಕಾಲು ಅದೇ ಆಗ್ತೈತೆ. ಮೊಣಕೈ ಮತ್ತು ಮೊಣಕಾಲು ಏನಂತೀವಿ? ಹಿಂಜ್ ಜಾಯಿಂಟ್ ಅಂಥೇಳಿ ಕರಿತೀವಿ. ಮೊಣಕಾಲು ಮತ್ತು ಮೊಣಕೈ ಮುಂದೆ ಮತ್ತು ಹಿಂಗೆ ಎಲ್ಲ ಕಡೆ ಆಗೋದಿಲ್ಲ, ಎಡೆ ಬಲ ಈ ರೀತಿ ಆಗೋದಿಲ್ಲ. ಹಾಗಾಗಿ ಇದು ಹಿಂಜ್ ಜಾಯಿಂಟ್ ಅಂಥೇಳಿ ಕರಿತೀವಿ. ಗ್ಲೈಡಿಂಗ್ ಜಾಯಿಂಟ್ ಅಂದರೆ ಮೂಳೆಗಳು ಒಂದರ ಮೇಲೊಂದು ಜಾರುವಂಥ ಕೀಲು ಏನಂತೀವಿ ನಾವು? ಗ್ಲೈಡಿಂಗ್ ಜಾಯಿಂಟ್ ಅಂತೇಳಿ ಕರಿತೀವಿ. ಬಾಲ್ ಮತ್ತು ಸಾಕೆಟ್ ಎಲ್ಲ ದಿಕ್ಕುಗಳಲ್ಲಿ ಚಲನೆ ಆಗ್ತವೆ. ಈಗ ಭುಜದಲ್ಲಿರುವಂತಹ ಚಲನೆ ಅವೆಲ್ಲ ಏನಂತೀವಿ? ಬಾಲ್ ಮತ್ತು ಸಾಕೆಟ್ಗೆ ಚಲನೆ ಆಗ್ತದೆ. ಅಂದರೆ ಎಲ್ಲ ದಿಕ್ಕಿನಲ್ಲಿ ಚಲಿಸ್ತೈತೆ ನಮ್ಮ ಕೈಗಳು. ಭುಜ ನೋಡಿರಿ, ಎಲ್ಲ ದಿಕ್ಕಿನಲ್ಲಿ ನಾವು ಚಲನೆ ಮಾಡ್ಬೋದು. ಹಾಗಾಗಿ ಅದು ಬಾಲ್ ಮತ್ತು ಸಾಕೆಟ್ಗೆ ಉದಾಹರಣೆ ಆಗಿರ್ತೈತೆ. ತಲೆಯನ್ನು ಹೆಗಲಿನ ಬಲಕ್ಕೆ ಎಡಕ್ಕೆ ಬಾಗಿಸುವುದನ್ನು ಏನಂತ ಕರಿತೀವಿ ಅಂದರೆ ಲ್ಯಾಟ್ರಲ್ ಫ್ಲೆಕ್ಷನ್ ಅಂತೇಳಿ ಕರಿತೀವಿ. ತಲೆಯನ್ನು ಹೆಗಲಿನ ಬಲಕ್ಕೆ ಎಡಕ್ಕೆ ಎರಡು ಕಡೆ ಕೂಡ ಬಾಗಿಸ್ತೀವಿ, ಅದಕ್ಕೇನಂತೀವಿ ಅಂದರೆ ಲ್ಯಾಟ್ರಲ್ ಫ್ಲೆಕ್ಷನ್ ಅಂತೇಳಿ ಕರಿತೀವಿ. ಎಕ್ಸ್ಟೆನ್ಷನ್ ತಲೆಯನ್ನು ಹಿಂದಕ್ಕೆ ಚಾಚುವುದು, ಹಿಂದಕ್ಕೆ ಚಾಚಿದ್ರೆ ಅದು ಎಕ್ಸ್ಟೆನ್ಷನ್.
ತಲೆಯನ್ನು ಮುಂದಕ್ಕೆ ಚಾಚಿದ್ರೆ ಅದು ಫ್ಲೆಕ್ಷನ್, ಮುಂದಕ್ಕೆ ಚಾಚಿದ್ರೆ ಫ್ಲೆಕ್ಷನು, ಹಿಂದಕ್ಕೆ ಚಾಚಿದ್ರೆ ಎಕ್ಸ್ಟೆನ್ಷನು. ಎಡ ಮತ್ತು ಬಲ ಭಾಗಿಸಿದರೆ ಅದಕ್ಕೆ ಲ್ಯಾಟ್ರಲ್ ಫ್ಲೆಕ್ಷನು. ಲ್ಯಾಟ್ರಲ್ ಎಕ್ಸ್ಟೆನ್ಷನ್ ಅಂದರೆ ತಪ್ಪಾದ ಚಿಹ್ನೆ, ಇದು ಅಲ್ಲ, ಇದು ಕರೆಕ್ಟ್ ಅಲ್ಲ. ಇವು ಮೂರು ಕೂಡ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಬೇಕು ನೋಡ್ರಿ. ಇವಾಗ ಈಜುಕೊಳದಲ್ಲಿ ಸೋಂಕು ಹರಡಬಾರ್ದು ಅಂತ ತಡೆಗಟ್ಟುವಂತಹ ರಾಸಾಯನಿಕ ಯಾವ್ದು ಬಳಸ್ತಾರೆ? ಇಲ್ಲಿ ಕ್ಲೋರಿನನ್ನು ಬಳಸ್ತಾರೆ. ಕ್ಲೋರಿನ್ ನೀರನ್ನು ಕ್ರಿಮಿ ಮುಕ್ತಗೊಳಿಸ್ತದೆ. ಇದು ಬ್ಯಾಕ್ಟೀರಿಯಾಗಳು ಸೋಂಕು ತಡೆಯಲು ಈ ಕೊಳದಲ್ಲಿ ಬಳಸುವಂಥ ಒಂದು ರಾಸಾಯನಿಕ ಇರ್ತೈತೆ. ಫ್ಲೋರಿನ್ ಅಂದರೆ ಹಲ್ಲಿನ ರಕ್ಷಣೆಗೆ ಬಳಸುವಂಥ ಒಂದು ಧಾತು. ಹಲ್ಲಿನ ಮೇಲೆ ಏನಾದರೂ ಅಂದರೆ ಒಂಥರ ಹಸಿರು ಬರ್ತದಲ್ಲ, ಅಲ್ಲಿ ಫ್ಲೋರಿನ್ ಅಂಶ ಹೆಚ್ಚಾಗಿದೆ ಅಂತ ಅರ್ಥ. ನೀರಿನಲ್ಲಿ ಕಂಡು ಬರ್ತದೆ ಫ್ಲೋರಿನ್ ಅಂಶ. ಇದು ಮ್ಯಾಗ್ನೀಸಿಯಂ ದೇಹದ ನರಸ್ನಾಯು ಕ್ರಿಯೆಗೆ ಬೇಕಾದಂತಹ ಲವಣ ಮ್ಯಾಗ್ನೀಸಿಯಂ ಆಗಿರ್ತದೆ. ಸಲ್ಫೇಟ್ ಇದೊಂದು ರಾಸಾಯನಿಕ ಸಂಯುಕ್ತ ಆಗಿರ್ತೈತೆ. ಫ್ರೆಂಚ್ ಓಪನ್ 4 ಓಪನ್, ಫ್ರೆಂಚ್ ಓಪನ್ ಅಂದರೆ 4 ಏನು ಮಾಡ್ತೇವೆ ಪಂದ್ಯಗಳು ನಡೀತಾವೆ ನೋಡಿರಿ. ಫ್ರೆಂಚ್ ಓಪನ್ನು ಇವೆಲ್ಲ ಏನು ಮಾಡ್ತೀವಿ ನಾವು, ವಿಂಬಲ್ಡನ್ನು ಇವೆಲ್ಲ ಪಂದ್ಯಗಳು ನಡೀತೇವೆ. ಇಲ್ಲಿ ಫ್ರೆಂಚ್ ಓಪನ್ ಅಷ್ಟೇ ಕೊಟ್ಟಿದ್ದಾರೆ. ಫ್ರೆಂಚ್ ಓಪನ್ ಸ್ಪರ್ಧೆ ಆರಂಭಗೊಂಡ ವರ್ಷ ಯಾವುದು ಅಂತಂದರೆ ಅದು 1891. ಈಗ ವಿಂಬಲ್ಡನ್, ಫ್ರೆಂಚ್ ಓಪನ್, USA ಓಪನ್, ಆಸ್ಟ್ರೇಲಿಯಾ ಓಪನ್ ಇವೆಲ್ಲ 3 ಏನಾಗ್ತವೆ ಟೆನ್ನಿಸ್ ಪಂದ್ಯಗಳು ನಡೆಯಲಿಕ್ಕೆ 3 ಓಪನ್ಗಳನ್ನು ನಡೆಸ್ತಾರೆ, ಅಂದರೆ ಪಂದ್ಯಗಳು ಸ್ಪರ್ಧೆಗಳು ನಡೆಸ್ತಾರೆ. ಇಲ್ಲಿ ಫ್ರೆಂಚ್ ಓಪನ್ ಅಷ್ಟೇ ಕೊಟ್ಟಿರೋದು. ಫ್ರೆಂಚ್ ಓಪನ್ ಸ್ಪರ್ಧೆ ಪ್ರಾರಂಭಗೊಂಡಂಥ ವರ್ಷ ಯಾವುದು ಅಂದರೆ ಅದು 1891ರಲ್ಲಿ ಫ್ರೆಂಚ್ ಓಪನ್ ಏನಾಗ್ತೈತೆ ಪ್ರಾರಂಭಗೊಳ್ತೈತೆ. 1877ರಲ್ಲಿ ವಿಂಬಲ್ಡನ್ ಅಂದರೆ ಟೆನ್ನಿಸ್ ಪಂದ್ಯಗಳು ಪ್ರಾರಂಭಗೊಂಡಂಥ ವರ್ಷ. ವಿಂಬಲ್ಡನ್ ಯಾವಾಗಾಯಿತು? 1877ರಲ್ಲಿ ಆಗ್ತೈತೆ. ಆಮೇಲೆ ಫ್ರೆಂಚ್ ಓಪನ್ ಟೆನ್ನಿಸ್ ಪಂದ್ಯಗಳು ಪ್ರಾರಂಭವಾದಂಥ ವರ್ಷ ಯಾವುದು ಅಂದರೆ ಅದು 1891. 1881ರಲ್ಲಿ ಏನಾಗ್ತೈತೆ? USA ಓಪನ್ ಆಗ್ತೈತೆ. ಆಮೇಲೆ 1905ರಲ್ಲಿ ಏನಾಗ್ತೈತೆ? ಆಸ್ಟ್ರೇಲಿಯನ್ ಓಪನ್ ಪ್ರಾರಂಭವಾದಂಥ ವರ್ಷ ಅಂತೇಳಿ ಕರಿತೀವಿ. ನೀವು ಇಂಪಾರ್ಟೆಂಟು ನೋಡ್ಕೊಳ್ಬೇಕು ಇವು ನಮಗೆ. ವಾಲಿಬಾಲ್ ಆಟವನ್ನು ಯಾವ ದೇಶದಲ್ಲಿ ಸಂಶೋಧಿಸಲಾಯಿತು? ವಾಲಿಬಾಲ್ ಆಟವನ್ನು ಅಮೆರಿಕ ದೇಶದಲ್ಲಿ ವಿಲಿಯಂ ಜಿ ಮಾರ್ಗನ್ ಅವರು ಏನು ಮಾಡ್ತಾರೆ? 1895ರಲ್ಲಿ ಪರಿಚಯ ಮಾಡ್ತಾರೆ ಅಂತ ನೋಡಿದ್ದೀವಿ. ಈಗ ಜರ್ಮನಿ ಜಿಮ್ನಾಸ್ಟಿಕ್ನ ಮೂಲ ದೇಶ ಅಂದರೆ ಅದು ಜರ್ಮನಿ ಆಗಿರ್ತೈತಿ. ಅಮೇರಿಕಾ ವಾಲಿಬಾಲ್ ಮತ್ತು ಬಾಸ್ಕೆಟ್ಬಾಲ್ ಎರಡೂ ಕೂಡ ಇಲ್ಲಿ ಅಮೇರಿಕಾದಲ್ಲಿ ಹುಟ್ಕೊಳ್ತವೆ. 1895ರಲ್ಲಿ ವಿಲಿಯಂ ಜಿ ಮಾರ್ಗನ್ ಅಮೇರಿಕಾದ ಮ್ಯಾಸಚೂಸೆಟ್ಸ್ನಲ್ಲಿ ವಾಲಿಬಾಲ್ ಆಟವನ್ನು ಏನು ಮಾಡ್ತಾರೆ? ಕಂಡುಹಿಡಿತಾರೆ. ಭಾರತದ ಕಬಡ್ಡಿ, ಖೋಖೋ ಕ್ರೀಡೆಗಳು ಏನಾಗ್ತವೆ ಇಲ್ಲ ಭಾರತದ. ಇನ್ನೊಂದು ಬ್ಯಾಡ್ಮಿಂಟನ್ ಕೂಡ ಭಾರತದ ಕ್ರೀಡೆನೇ ಆಗಿರ್ತದೆ. ಗ್ರೀಸ್ ಏನಿದು ಒಲಿಂಪಿಕ್ಸ್ ಕ್ರೀಡೆಗಳ ಮೂಲ ದೇಶ ಅಂದರೆ ಗ್ರೀಸ್. ಫಸ್ಟ್ ಒಲಿಂಪಿಕ್ ನಡೆದಿದ್ದು ಗ್ರೀಸ್ ದೇಶದಲ್ಲಿ. ಮೊಟ್ಟ ಮೊದಲ ಬಾರಿಗೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಪ್ರಾರಂಭವಾದಂಥ ವರ್ಷ ಯಾವುದು? ಮೊಟ್ಟ ಮೊದಲ ಬಾರಿಗೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಪ್ರಾರಂಭ ಆಗ್ತದೆ. ಯಾವಾಗ ಅದು ಅಂದರೆ 1991ರಲ್ಲಿ 1992ರ ಅವಧಿಯಲ್ಲಿ ನಡೀತಿತ್ತು, ಪ್ರಾರಂಭ ಆಗ್ತೈತಿ. ಯಾವುದು? ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ. 1891ರಲ್ಲಿ ಟೆನ್ನಿಸ್ ಪಂದ್ಯಾವಳಿ ಆರಂಭಿಕ ವರ್ಷ ಅಂತೇಳಿ ನಾವು ಕರಿತೀವಿ. 1985ರಲ್ಲಿ ದ್ರೋಣಾಚಾರ್ಯ ಪ್ರಶಸ್ತಿ ಪ್ರಾರಂಭ ಆಗ್ತೈತೆ. 1961ರಲ್ಲಿ ಅರ್ಜುನ್ ಪ್ರಶಸ್ತಿ, ಇವೆರಡರದ್ದು ಮೊತ್ತ ಎಷ್ಟಿರ್ತದೆ? 15 ಲಕ್ಷ ಆಗಿರ್ತೈತೆ. 1991-92 ಕ್ರೀಡಾ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿ ಖೇಲ್ ರತ್ನ ಪ್ರಶಸ್ತಿ ಪ್ರಾರಂಭ ಆಗ್ತೈತೆ. ಮೊದಲ ಪ್ರಶಸ್ತಿ ಪಡ್ಕೊಂಡವ್ರು ಯಾರು? ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಮೊದಲು ಪಡೆದವರು ಅಂದರೆ ವಿಶ್ವನಾಥನ್ ಆನಂದ್. ಇವರು ಹಾಕಿಯಲ್ಲಿ ಪಡಿತಾರೆ. ಕುಸ್ತಿ ಮೈದಾನದ ರಸ್ಲಿಂಗ್ ಮ್ಯಾಟ್ ವಿಸ್ತೀರ್ಣ ಎಷ್ಟಿರ್ತೈತಿ? 112 ನೋಡಿರಿ ಟೈಮ್ಸ್ ಮತ್ತು ಮೀಟರ್ಸ್ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಒಂದೇ ಆಪ್ಷನ್ಸ್ ಏನಿದೆ 12 × 12 ಅದು 14 ಮೀಟರು. ಅಧಿಕೃತ ಮ್ಯಾಟ್ ಮಾಹಿತಿ ಅಲ್ಲ ಇದು ಮಾಹಿತಿ ಕರೆಕ್ಟ್ ಅಲ್ಲ. ಇದು 12 × 12 ಮೀಟರು. ಇದು ಏನಾಗಿರ್ತದೆ? ಸರಿಯಾದ ಉತ್ತರ ಆಗಿರ್ತೈತೆ. ಅಂತಾರಾಷ್ಟ್ರೀಯ ಅಖಾಡ ಕುಸ್ತಿ ಅಂಕಣದ ಚೌಕಾಕಾರದ ವಿಸ್ತೀರ್ಣ ಎಷ್ಟಿರ್ತದೆ? 12 × 12 ಮೀಟರ್ ಇರ್ತೈತಿ. ಉದ್ದ 12, ಅಗಲ 12. ಇವೆರಡು ಆಪ್ಷನ್ಸು ಆಗೋದಿಲ್ಲ. ಇದು ಅಂದರೆ 13 ಮೀಟರ್, 13 ಟೈಮ್ಸ್ ಮತ್ತು 15 ಮೀಟರ್ ಅಂದರೆ 13 × 15 ಮೀಟರ್ ಅಂತ ಇದು ಆಗೋದಿಲ್ಲ. 14 × 14 ಇದು ಕೂಡ ಆಗೋದಿಲ್ಲ. ಅದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಇದು ಟೈಮ್ಸ್ ಕೊಟ್ಟಿರೋದು. ಇದು ಆ ಥರ ಇರೋದಿಲ್ಲ. ಇದು ಈ ರೀತಿ ಆಗಿದ್ದು PDF ನೋಡಿದ್ರೆ ಹೆಂಗೆ ಇಡಬೇಕಂದ್ರೆ 12 × 14 ಈ ರೀತಿ ಹೇಳ್ತೀವಿ ಅಂದರೆ ಉದ್ದ ಮತ್ತು ಅಗಲ ಅಂತ ಅರ್ಥ. 12 × 14, 12 × 12, 13 × 15, 14 × 13 ಈ ರೀತಿ ಹೇಳಿ ಅಂದರೆ ಅದು ಏನಾಗಿರ್ತೈತೆ? ಉದ್ದ ಮತ್ತು ಅಗಲ ಅಂತಂದು ಕನ್ಸಿಡರ್ ಮಾಡ್ತೀವಿ. 12 × 12 ಮೀಟರ್ ಏನಾಗ್ತೈತೆ?
12 ಮೀಟ್ರ್ ಉದ್ದ 12 ಮೀಟ್ರ್ ಆಗಲ್ಲ ಅಂತ ಅರ್ಥ ಇದು. ಆಮೇಲೆ 12 × 14 ಅಂದರೆ 12 ಮೀಟ್ರ್ ಉದ್ದ 14 ಮೀಟ್ರ್ ಆಗಲ್ಲ. ಈ ರೀತಿ ಉದ್ದ ಅಗಲವನ್ನು ಸೂಚಿಸುತ್ತದೆ. ಹಾಗಾಗಿ ಆ ರೀತಿ ಇದು ನೋಡಿಕೊಡ್ರಿ. ಈಗ ಬ್ರೈನ್ ನೋಡ್ರಿ, ಬೆಟ್ ಸ್ವಿಂಗ್ ಪದ ಸಂಬಂಧಿಸಿದ್ದು ಯಾವುದಕ್ಕೆ? ಬೆಟ್ ಸ್ವಿಂಗ್ ಪದ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಅದು ಬಾಕ್ಸಿಂಗ್ಗೆ ಸಂಬಂಧಪಟ್ಟಿದೆ. ಕ್ರಿಕೆಟ್ ಬ್ಯಾಟಿಂಗ್ ತಂತ್ರಗಳಿಗೆ ಇದು ಸಂಬಂಧಿಸಿದೆ. ಕ್ರಿಕೆಟು ಬಾಕ್ಸಿಂಗ್ ಇದು ಎದುರಾಳಿಯ ಪಟ್ಟುಗಳಿಂದ ಆಗಬೇಕು. ಎದುರಾಳಿಯ ಪಟ್ಟುಗಳಿಂದ ತಪ್ಪಿಸಿಕೊಳ್ಳುವಂಥದ್ದು. ದೇಹ ಮತ್ತು ತಲೆಯನ್ನು ಪಕ್ಕಕ್ಕೆ ಬಾಗಿಸಿ ಅಥವಾ ತಗ್ಗಿಸಿ ಚಲಿಸುವಂಥ ತಂತ್ರ ಆಗಿರ್ತದೆ. ಇದು ಸರಿಯಾದ ಉತ್ತರ ಬಾಕ್ಸಿಂಗ್ ಅಂಥೇಳಿ ನಾವು ನೋಡ್ತೀವಿ. ಇಲ್ಲಿ ಬೆಟ್ ಸ್ವಿಂಗ್ ಪದ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಬಾಕ್ಸಿಂಗ್ಗೆ ಸಂಬಂಧಪಟ್ಟಿದೆ. ಈ ರೀತಿ ಎಲ್ಲ ಗೇಮ್ಸಲ್ಲಿ ಪದಗಳು ಕೇಳ್ತಾರೆ, ನೆನ್ಪಿಟ್ಕೊಳ್ಬೇಕು. ಜೂಡೋ ಏನಿದು? ಎಸೆತ ಮತ್ತು ಹಿಡಿತಗಳ ಸಮರ ಕಲೆ ಅಂತೇಳಿ ನಾವು ಮಾಡ್ತೀವಿ. ಇದು ಜಪಾನ್ನಲ್ಲಿ ಹೆಚ್ಚು ಪ್ರಸಿದ್ಧದಲ್ಲಿದೆ ಜೂಡೋ. ಕರಾಟೆ ಪಂಚ್ ಮತ್ತು ಕಿಕ್ಗಳ ಸಮರ ಕಲೆ ಅಂತೇಳಿ ಕರಾಟೆ ಅಂತೇಳಿ ಕರಿತೀವಿ. ಪಂಚ ಮತ್ತು ಕಿಕ್ಗಳ ಎರಡು ಕೂಡ ಇಲ್ಲಿ ಮಾಡಬೇಕು. ಜಿಮ್ನಾಸ್ಟಿಕ್ನಲ್ಲಿ ಮಹಿಳೆಯರು ಉಪಯೋಗಿಸುವ ಬ್ಯಾಲೆನ್ಸಿಂಗ್ ಬೀಮ್ನ ಅಂದರೆ ನೆಲದಿಂದ ಎತ್ತರ ಎಷ್ಟಿರ್ತೈತೆ? ಅದು ಎಷ್ಟಿರ್ತೈತೆ ಅಂದರೆ 2 ಮೀಟ್ರ್ ಇರ್ತೈತೆ, 1.25 ಇರ್ತೈತೆ, 2.5 ಮೀಟ್ರ್ ಇರ್ತೈತೆ, 1.10 ಮೀಟ್ರ್ ಇರ್ತಂದರೆ ಸರಿಯಾದ ಉತ್ತರ 1.25 ಮೀಟರ್ ಇರ್ತೈತೆ. ಸೆಂಟಿಮೀಟ್ರ್ ಹೇಳಬೇಕಾದ್ರೆ 125 ಸೆಂಟಿಮೀಟ್ರ್ ಇರ್ತೈತೆ. ಸರಿಯಾದ ಉತ್ತರ ಯಾವುದಿಲ್ಲಿ 2. ಅಂತಾರಾಷ್ಟ್ರೀಯ ಜಿಮ್ನಾಸ್ಟಿಕ್ ಒಕ್ಕೂಟ ಏನು ಮಾಡ್ತದೆ? ಈ ಒಂದು ಬ್ಯಾಲೆನ್ಸಿಂಗ್ ಬೀಮ್ನ ಎತ್ತರವನ್ನು ನಿಗದಿಪಡಿಸಿದೆ. ಇವೆಲ್ಲ ಏನಿದೆ ನೋಡಿರಿ. 2 ಮೀಟ್ರ್ ಏನಿದು ಅತಿಯಾದ ಎತ್ತರ ಆಗಿರ್ತದೆ, ಇದಕ್ಕೆ ಸೂಟೇಬಲ್ ಆಗೋದಿಲ್ಲ. ಅದು 3 ಆಪ್ಷನ್ ಏನು? 2.5 ಅಂದರೆ ಇದು ಪುರುಷರ ಪ್ಯಾರಲ್ ಬಾರ್ಸ್ನ ಎತ್ತರಕ್ಕೆ ಹತ್ತಿರ ಆಗಿರ್ತದೆ. ಅದಕ್ಕೆ ಏನು ಹತ್ತಿರ ಆಗಿರ್ತದೆ ಅದನ್ನು ಕೊಡಲ್ಲ. 1.10 ಇದು ಕನಿಷ್ಠ ನಿಗದಿ ಎತ್ತರಕ್ಕಿಂತ ಕಡಿಮೆ ಇರ್ತೈತೆ. ಎಷ್ಟಿರಬೇಕು ಅಂತ ಕೇಳಿದ್ರೆ ಇದು 1.25 ಮೀಟರ್ ಇರಬೇಕು, ನೆನ್ಪಿಟ್ಕೋಬೇಕು. ಬಾಸ್ಕೆಟ್ಬಾಲ್ ಪಂದ್ಯದಲ್ಲಿ 1 ಕ್ವಾರ್ಟರ್ನ ಅವಧಿ ಎಷ್ಟಿರ್ತೈತೆ? 10 ನಿಮಿಷಗಳ 4 ಕ್ವಾರ್ಟರ್ಗಳನ್ನು ಆಡ್ತೀವಿ. 1 ಕ್ವಾರ್ಟರ್ದು ಎಷ್ಟಿರ್ತದೆ ಅಂತೇಳಿ ಕೇಳ್ತಾ ಇದ್ದಾರೆ ಇಲ್ಲಿ. 15 ನಿಮಿಷ ಇರ್ತೈತೆ, 10 ನಿಮಿಷ ಇರ್ತೈತೆ, 12 ನಿಮಿಷ ಇರ್ತೈತೆ, 8 ನಿಮಿಷ ಇರ್ತೈತೆ, 10 ನಿಮಿಷ ಇರ್ತೈತೆ. ಇದು ಯಾವುದು ನಿಯಮ ಅಂದರೆ ಫಿಫಾದವರು ಮಾಡ್ತಾರೆ. ಫೆಡರೇಷನ್ ಇಂಟರ್ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಅಂತೇಳಿ ನಾವು ಕರಿತೀವಿ. ಇದು ಎಷ್ಟಾಗಿರ್ತೈತೆ? 1 ಕ್ವಾರ್ಟರ್ದು 10 ನಿಮಿಷ, ಟೋಟಲ್ ಬಂದುಬಿಟ್ಟು 40 ನಿಮಿಷ. ನೋಡ್ರಿ, 15 ನಿಮಿಷ ಏನಿದೆ ಫುಟ್ಬಾಲ್ ಹೆಚ್ಚುವರಿ ಸಮಯ ನೀಡ್ತೀವಲ್ಲ, 15 ನಿಮಿಷ ಆಗಿರ್ತೈತೆ. 10 ನಿಮಿಷ ಅಂತಾರಾಷ್ಟ್ರೀಯ ಫಿಫಾ ನಿಯಮಗಳಂತೆ ಪ್ರತಿ ಕ್ವಾರ್ಟರ್ನ ಕಾಲಾವಕಾಶ ಒಟ್ಟು 4 ಕ್ವಾರ್ಟರ್ಗಳು 40 ನಿಮಿಷ. 12 ನಿಮಿಷ ಇದೇನು ಅಂದರೆ NBA ಅಂದರೆ ಅಮೇರಿಕನ್ ಲೀಗ್ ಪಂದ್ಯಗಳ ಕ್ವಾರ್ಟರ್ ಅವಧಿ ಆಗಿರ್ತೈತೆ. ಇದು 8 ನಿಮಿಷ ಇದು ಕಿರಿಯರ ವಿಭಾಗದ ಒಂದು ಪಂದ್ಯದ ಅವಧಿ ಆಗಿರ್ತೈತಿ. ಮಿನಿಮಮ್ ಚೇಜ್ ಈ ಕ್ರೀಡೆ ಯಾವುದಕ್ಕೆ ಸಂಬಂಧಪಟ್ಟಿದೆ? ಖೋಖೋದಲ್ಲಿ ನಾವು ಮಿನಿಮಮ್ ಚೇಜಿಂಗ್ ಅಂತೇಳಿ ಬಳಸ್ತೀವಿ. ನೋಡಿರಿ, ಎಲ್ಲವೂ ಒಂದು ಗೇಮ್ಸಲ್ಲಿ ಬಳಸುವಂಥ ಪದಗಳು ಮುಖ್ಯವಾಗಿರ್ತವೆ, ನೆನ್ಪಿಟ್ಕೊಳ್ಬೇಕು. ತುಂಬ ಇದ್ದಾವೆ ಇವು, ಆದರೂ ಕೂಡ ಏನು ಮಾಡಬೇಕು, ಸ್ವಲ್ಪ ನೆನ್ಪಿಡುವಂಥ ಪ್ರಯತ್ನವನ್ನು ನಾವು ಮಾಡಬೇಕು. ಇದು ಮಿನಿಮಮ್ ಚೇಸ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂದರೆ ಖೋಖೋಗೆ ಸಂಬಂಧಪಟ್ಟಿದೆ. ಕಬಡ್ಡಿಯಲ್ಲಿ ನಾವು ಏನು ಬಳಸ್ತೀವಿ? ರೈಡ್ ಬಳಸ್ತೀವಿ, ಲೋನ, ಬೋನಸ್ಗೆ ಇವೆಲ್ಲ ಏನು ಮಾಡ್ತೀವಿ ಕಬಡ್ಡಿಯಲ್ಲಿ ಬಳಸ್ತೀವಿ. ಅಲ್ಲದೆ ಇನ್ನೂ ಜಾಸ್ತಿ ಕೂಡ ನಾವು ಇಲ್ಲಿ ಬಳಸ್ತೀವಿ. ವಾಲಿಬಾಲ್ನಲ್ಲಿ ರೊಟೇಷನು, ಸರ್ವೀಸು, ಸ್ಮ್ಯಾಶು ಇವೆಲ್ಲ ಏನು ಮಾಡ್ತೀವಿ ವಾಲಿಬಾಲ್ನಲ್ಲಿ ಬಳಸ್ತೀವಿ. ಕ್ರಿಕೆಟಲ್ಲಿ ಏನು ಬಳಸ್ತೀವಿ? ರನ್ ರೇಟು, ಮೆಡನ್ ಓವರ್ಗೆ ಹೆಸರುವಾಸಿಯಾಗಿರ್ತೈತೆ. ಇವೆಲ್ಲ ಏನು ಮಾಡ್ತೀವಿ ನಾವು? ಇವೆಲ್ಲ ಕ್ರಿಕೆಟಲ್ಲಿ ಬಳಸ್ತೀವಿ. ಖೋಖೋದಲ್ಲಿ ನಾಕೌಟ್ ಹಂತಗಳಲ್ಲಿ ಕನಿಷ್ಠ ಸಮಯದಲ್ಲಿ ಎದುರಾಳಿಯನ್ನು ಔಟ್ ಮಾಡಲು ಏನು ಮಾಡ್ತೀವಿ ನಾವು? ಮಿನಿಮಮ್ ಚೇಸ್ ನಿಯಮವನ್ನು ಬಳಕೆ ಮಾಡ್ತೀವಿ. ಖೋಖೋ ಆಟದಲ್ಲಿ ನಾಕೌಟ್ ಹಂತಗಳಲ್ಲಿ ಕನಿಷ್ಠ ಸಮಯದಲ್ಲಿ ಎದುರಾಳಿಯನ್ನು ಔಟ್ ಮಾಡುವಂತಹ ಒಂದು ಸ್ಕಿಲ್ಗೆ ಏನಂತೀವಿ? ಮಿನಿಮಮ್ ಚೇಸ್ ಅಂತೇಳಿ ಕರಿತೀವಿ. ಪಿಂಗ್ ಪಾಂಗ್ ಎನ್ನುವುದು ಈ ಕ್ರೀಡೆಯ ಇನ್ನೊಂದು ಹೆಸರು. ಪಿಂಗ್ ಪಾಂಗ್ ಅಂತ ಯಾವುದಕ್ಕೆ ಕರಿತೀವಿ ನಾವು ಅಂದರೆ ಟೇಬಲ್ ಟೆನ್ನಿಸ್ಗೆ ಪಿಂಗ್ ಪಾಂಗ್ ಅಂತೇಳಿ ಕರಿತೀವಿ. ಟೇಬಲ್ ಟೆನ್ನಿಸ್ ಚೆಂಡು ಮೇಜಿನ ಮೇಲೆ ಬಿದ್ದಾಗ ಬರುವಂಥ ಶಬ್ದದಿಂದಾಗಿ ಇದನ್ನು ಪಿಂಗ್ ಪಾಂಗ್ ಅಂತೇಳಿ ನಾವು ಕರಿತೀವಿ. ಲಾನ್ ಟೆನ್ನಿಸ್ ಅದು ಟೆನ್ನಿಸ್ನ ಅಂಕಣದ ಆಡುವಂಥ ಒಂದು ಕ್ರೀಡೆ ಆಗಿರ್ತೈತಿ. ಸ್ನೂಕರ್ ಕ್ಯೂ ಸ್ಟಿಕ್ಸ್ ಮತ್ತು ಬಣ್ಣದ ಚೆಂಡುಗಳ ಒಂದು ಆಟ ಸ್ನೂಕರ್ ಆಗಿರ್ತೈತೆ. ಬಿಲಿಯರ್ಡ್ಸ್ 3 ಚೆಂಡುಗಳ ಮೇಜಿನ ಆಟ ಯಾವುದಾಗಿರ್ತೈತೆ? ಬಿಲಿಯರ್ಡ್ಸ್. ನೋಡಿರಿ, ಇವೆಲ್ಲ ಗೇಮ್ಸ್ಗಳು ನೀಟಾಗಿ ಓದ್ಕೊಳ್ಬೇಕು. ಡಬಲ್ಸ್ ಶಟಲ್ ಬ್ಯಾಡ್ಮಿಂಟನ್ ಆಟದ ಅಂಕಣದ ಅಳತೆ ಎಷ್ಟು? ಡಬಲ್ಸ್ ಕೇಳಿದರೆ ಇಲ್ಲಿ 13 × 13.40 × 6.50
ಡಬಲ್ಸ್ ಕೇಳ್ತಾ ಇದ್ದಾರೆ ಇಲ್ಲಿ. 13.40 ಮೀಟರ್ ಉದ್ದ, 6.10 ಮೀಟರ್ ಅಗಲ. ಹಾಗೆ ಮತ್ತು 13.40 ಮೀಟರ್ ಉದ್ದ, 5.18 ಮೀಟರ್ ಅಗಲ. 13 ಮೀಟರ್ ಉದ್ದ, 6 ಮೀಟರ್ ಅಗಲ. 13 ಮೀಟರ್ ಉದ್ದ, 6.8 ಮೀಟರ್ ಅಗಲ. ಇದು ನೋಡಿರಿ ಡಬಲ್ಸಿಗೆ ಕೇಳಿದ್ದಾರೆ, ಹಾಗಾಗಿ ಇಲ್ಲಿ ಒಂದೇ ಆಪ್ಷನ್ಸ್ ಕರೆಕ್ಟ್ ಆಗಿರ್ತೈತೆ. 13.40 ಮೀಟರ್ ಉದ್ದ ಇರ್ತೈತೆ, 6.10 ಮೀಟರ್ ಅಗಲ ಇರ್ತೈತೆ. ಡಬಲ್ಸ್ ಅಂದರೆ ಇಬ್ಬರು ಆಡ್ತಾ ಇರ್ತಾರೆ ಇಲ್ಲಿ. ಬ್ಯಾಡ್ಮಿಂಟನ್ ಅಂಕಣದ ಕೋರ್ಟು ಉದ್ದ ಮತ್ತು ಅಗಲ ಆಗಿರ್ತದೆ. 13.40 ಮೀಟರ್ ಉದ್ದ, 6.10 ಮೀಟರ್ ಅಗಲ ಆಗಿರ್ತೈತೆ. ಸಿಂಗಲ್ಸ್ದು ಎಷ್ಟು ಇರ್ತದೆ ಅಂದರೆ 13.40 ಮೀಟರ್ ಸೇಮು. ಅಲ್ಲಿ ಅಗಲದಲ್ಲಿ ಮಾತ್ರ ಕಡಿಮೆ ಇರ್ತೈತೆ. ಅಗಲ ಎಷ್ಟು? 5.18 ಮೀಟರ್ ಅಗಲ ಇರ್ತೈತೆ. ಇಲ್ಲಿ ಒಬ್ಬರು ಆಡ್ತಾರೆ. ಸಿಂಗಲ್ಸ್ ಅಂದರೆ ಒಬ್ಬರು ಆಡೋದು. ಎರಡು ಆಪ್ಷನ್ ಏನಾಗೋದಿಲ್ಲ ಇವು. ಈಗ ಫುಟ್ಬಾಲ್ನಲ್ಲಿ ಪೆನಲ್ಟಿ ಸ್ಪಾಟ್ನ ಗೋಲ್ ಲೈನ್ ಮಧ್ಯದಿಂದ ಎಷ್ಟಿರಬೇಕು? ಫುಟ್ಬಾಲ್ನಲ್ಲಿ ಪೆನಲ್ಟಿ ಸ್ಪಾಟ್ ದೂರ ಗೋಲ್ನಲ್ಲಿಂದ ಎಷ್ಟಿರಬೇಕಂದ್ರೆ ಇದು ಯಾರ್ಡಲ್ಲಿ ಹೇಳಿದ್ರೆ 12 ಯಾರ್ಡ್ ಇರಬೇಕು. ಮೀಟ್ರಲ್ಲಿ ಹೇಳಿದ್ರೆ 11 ಮೀಟ್ರ್ ಇರಬೇಕು. 10 ಮೀಟ್ರ್ ಏನಿದು? ಫ್ರೀ ಕಿಕ್ ನೀಡುವಾಗ ಎದುರಾಳಿ ಕಾಯ್ದುಕೊಳ್ಳಬೇಕಾದ ಉಚಿತ ದೂರ ಅಂತ ನಾವು ಕರಿತೀವಿ. ಇದು ಸರ್ಕಲ್ ಎಷ್ಟಿರ್ತದೆ? 9.15 ಇರ್ತದೆ ನೋಡಿರಿ. ಅದು 10 ಯಾರ್ಡ್ ಅಂತ ಕೂಡ ಕರಿತೀವಿ. 15 ಮೀಟ್ರ್ ಏನಿದು? ನಿಯಮಗಳಲ್ಲಿ ಪೆನಲ್ಟಿಗೆ ಸಂಬಂಧಿಸಿದ ಅಳತೆಯಾಗಿರ್ತದೆ ಇದು. ಅಲ್ಲಿ ಕೂಡ ನಾವು 13 ನಿಮಿಷಗಳು ಆಡಿಸೋದಿಲ್ಲ ಅಲ್ಲಿ. 11 ಮೀಟರ್ ಅಂದರೆ 12 ಯಾರ್ಡ್ಸ್. ಗೋಲ್ ಲೈನ್ ಮಧ್ಯದ ಗೆರೆಯಿಂದ ಪೆನಲ್ಟಿ ಸ್ಪಾಟಿಗೆ ಇರುವಂಥ ಅಧಿಕೃತ ದರ ಎಷ್ಟು ಅಂದರೆ ಅದು 11 ಮೀಟರ್. ಮೀಟರ್ ಹೇಳಿದ್ರೆ 11 ಮೀಟರು, ಯಾರ್ಡ್ ಹೇಳಿದ್ರೆ 12 ಯಾರ್ಡ್. 13 ಮೀಟರ್ ಏನಿದು? 13 ಮೀಟರ್ ಫುಟ್ಬಾಲ್ ಅಂಕಣದ ಗುರುತುಗಳಿಗೆ ಸಂಬಂಧಿಸದ ತಪ್ಪಾದಾಯಿಕೆ. ಇದು ಯಾವುದಕ್ಕೆ ಸಂಬಂಧಪಡೋದಿಲ್ಲ ಫುಟ್ಬಾಲಲ್ಲಿ. ಹ್ಯಾಂಡ್ಬಾಲ್ ಆಟದಲ್ಲಿ ಗೋಲ್ ಪೋಸ್ಟ್ನ ಎತ್ತರ ಮತ್ತು ಅಗಲ ಎಷ್ಟು? ಹ್ಯಾಂಡ್ಬಾಲ್ ಬಗ್ಗೆ ಕೇಳಿದರೆ ಹ್ಯಾಂಡ್ಬಾಲ್ ಆಟದಲ್ಲಿ ಗೋಲ್ ಪೋಸ್ಟ್ನ ಎತ್ತರ ಮತ್ತು ಅಗಲ ಎಷ್ಟಿರ್ತೈತಿ ಅಂದರೆ ಹ್ಯಾಂಡ್ಬಾಲ್ನಲ್ಲಿ ಗೋಲ್ ಪೋಸ್ಟು 2 × 3 ಮೀಟರ್ ಇರ್ತೈತಿ. 2 × 2 ಮೀಟರ್ ಅಂದರೆ ಚಿಕ್ಕದಾದ ಮಾತೆ, ಇದಾಗೋದಿಲ್ಲ. 2.2 × 2.5 ಮೀಟರ್ ಇದನ್ನು ಕೂಡ ಆಗೋದಿಲ್ಲ. 2.3 ಮೀಟರ್ ಅಂದರೆ 2 ಮೀಟರ್ ಎತ್ತರ, 2 ಮೀಟರ್ ಅಗಲ, 3 ಮೀಟರ್ ಅಗಲ. ಎತ್ತರ ಮತ್ತು ಅಗಲ ಕೇಳಿದರೆ, ಹಾಗಾಗಿ ಇದರದ್ದು ಹೈಟ್ ಎಷ್ಟಿರ್ತದೆ ಅಂದರೆ 2 ಮೀಟರ್ ಇರ್ತೈತೆ. ಅಗಲ ಎಷ್ಟಿರ್ತದೆ ಅಂದರೆ 3 ಮೀಟರ್ ಅಗಲ ಇರ್ತೈತೆ. ಹ್ಯಾಂಡ್ಬಾಲ್ ಆಟದ ಅಧಿಕೃತ ಗೋಲ್ ಪೋಸ್ಟ್ನ ಅಳತೆಯಾಗಿರ್ತದೆ. ಇವಾಗಿರುವಂಥದ್ದು ರೀಸೆಂಟಾಗಿರೋದು ಎಷ್ಟು? 2 ಮೀಟರ್ ಎತ್ತರ, ಹೈಟು 3 ಮೀಟರ್ ಅಗಲ. ಅಗಲನೇ ಜಾಸ್ತಿ ಇರ್ತೈತೆ ಇಲ್ಲಿ, ಹೈಟ್ ಕಡಿಮೆ ಇರ್ತೈತೆ. ಹಾಕಿ ವಿಶ್ವಕಪ್ ಪ್ರಾರಂಭವಾದಂಥ ವರ್ಷ ಯಾವುದು? ಹಾಕಿ ವಿಶ್ವಕಪ್ ಯಾವಾಗ ಪ್ರಾರಂಭ ಆಯಿತು ಅಂದರೆ ಅದು 1971ರಲ್ಲಿ ಹಾಕಿ ವಿಶ್ವಕಪ್ ಏನಾಗ್ತದೆ ಪ್ರಾರಂಭ ಆಗ್ತದೆ. 1971 ಸ್ಪೇನ್ನ ಬಾರ್ಸಿಲೋನಾದಲ್ಲಿ ಮೊದಲ ಪುರುಷರ ಹಾಕಿ ವಿಶ್ವಕಪ್ ನಡೀತೈತೆ. 1975ರಲ್ಲಿ ಕೌಲಾಲಂಪುರದಲ್ಲಿ ನಡೆದಂಥ ವಿಶ್ವಕಪ್ನಲ್ಲಿ ಭಾರತ ಪ್ರಥಮ ಬಾರಿಗೆ ಚಾಂಪಿಯನ್ ಆಗ್ತೈತೆ. ಚಾಂಪಿಯನ್ ಆಗಿದ್ದು 1975. ವಿಶ್ವಕಪ್ ಪ್ರಾರಂಭ ಆಗಿದ್ದು 1971. 1948 ಏನು ಅಂದರೆ ಲಂಡನ್ ಒಲಿಂಪಿಕ್ಸ್ನಲ್ಲಿ ಭಾರತ ಮೊದಲ ಒಲಿಂಪಿಕ್ಸ್ ಚಿನ್ನವನ್ನು ಗೆದ್ದಿದೆ. ಚಿನ್ನ ಗೆದ್ದಂಥ ವರ್ಷ ಇದು. ಲಂಡನ್ ಒಲಿಂಪಿಕ್ಸ್ನಲ್ಲಿ ಸ್ವತಂತ್ರ ಭಾರತ ಮೊದಲ ಒಲಿಂಪಿಕ್ಸ್ ಚಿನ್ನ ಅಂದರೆ ಸ್ವತಂತ್ರ ಸಿಕ್ಕಿದಂಥ ವರ್ಷ ಏನು ಮಾಡ್ತದೆ, ಇದು ಚಿನ್ನವನ್ನು ಗೆದ್ದಿದೆ. 1965ರಲ್ಲಿ ಏನಾಗ್ತೈತೆ, ಹಾಕಿ ವಿಶ್ವ ಕಪ್ಗೆ ಸಂಬಂಧಿಸಿದ ವರ್ಷ ಇದು. ಈಗ 95ನೇ ಪ್ರಶ್ನೆ ನೋಡಿರಿ. ಹಡಲ್ಸ್ನ ಕನಿಷ್ಠ ತೂಕ ಎಷ್ಟಿರಬೇಕು? ಕನಿಷ್ಠ ತೂಕ ಎಷ್ಟಿರಬೇಕು ಹಡಲ್ಸು? 10 kgಗಿಂತ ಕಡಿಮೆ ಇರಬೇಕಾ ಅಥವಾ 15 kgಗಿಂತ ಕಡಿಮೆ ಇರಬಾರ್ದಾ? 8 kgಗಿಂತ ಕಡಿಮೆ ಇರಬಾರ್ದಾ? 12 kgಗಿಂತ ಕಡಿಮೆ ಇರಬಾರ್ದಾ ಅಂದರೆ ಇಲ್ಲಿ ಸರಿಯಾದ ಉತ್ತರ 10 ಕಿಲೋಗ್ರಾಮ್ಗಿಂತ ಕಡಿಮೆ ಇರಬಾರ್ದು. 10 ಕಿಲೋಗ್ರಾಮ್ಗಿಂತ ಇರಬೇಕು, ಅದಕ್ಕಿಂತ ಕಡಿಮೆ ಇರಬಾರ್ದು. 10 kgಗಿಂತ ಕಡಿಮೆ ಇರಬಾರದು. ಅಥ್ಲೆಟಿಕ್ಸ್ನಲ್ಲಿ ಬಳಸುವ ಹಡಲ್ಸ್ಗೆ ಇರಬೇಕಾದ ಕನಿಷ್ಠ ತೂಕ ಎಷ್ಟಂದರೆ 10 kg ಆದರೆ ಇರಬೇಕು. ಅಟ್ಲೀಸ್ಟ್ 10 kg ಇರಬೇಕು. 15 ಕಿಲೋಗ್ರಾಮ್ಗಿಂತ ಕಡಿಮೆ ಇರಬಾರ್ದು, ಯಾಕಂದರೆ ಇಲ್ಲಿ ಭಾರವಾದ ದಪ್ಪದ ಪ್ರಮಾಣ ಕಡಿಮೆ ಆಗುತ್ತೆ, ಅಷ್ಟು ಇರಬಾರ್ದು. 8 ಕಿಲೋಗ್ರಾಮ್ ಇರಬೇಕಂದ್ರೆ ಕನಿಷ್ಠ ತೂಕಕ್ಕಿಂತ ಕಡಿಮೆ ಇದೆ, ಇದನ್ನು ಕೂಡ ಇರಬಾರ್ದು. ಇವೆಲ್ಲ ಇರಬಾರ್ದು. ಇವಾಗ ಸ್ಟ್ಯಾಂಡರ್ಡ್ ಟ್ರ್ಯಾಕ್ನ ಒಂದು ಓಣಿಯ ಲೇನ್ ಅಂತ ಕರಿತೀವಿ. ಓಣಿಗೆ ಗರಿಷ್ಠ ಅಗಲ ಎಷ್ಟಿರಬೇಕು? ಒಂದು ಓಣಿ ಗರಿಷ್ಠ ಅಗಲ ಎಷ್ಟಿರಬೇಕು? 1.20 ಇರಬೇಕಾ?
1.22 ಇಂದ 1.25 ಇರಬೇಕಾ, 2.30 ಇರಬೇಕಾ, 2.20 ಇರಬೇಕಾ? ಅಂದರೆ ಇಲ್ಲಿ 1.22 ಇಂದ 1.25 ಮೀಟರ್ ಏನಿರಬೇಕು, ಓಣಿಯ ಅಗಲ ಇರಬೇಕು. ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ 2. 1.20 ಯಾವಾಗಿತ್ತು ಅಂದರೆ ಹಳೆಯ ನಿಯಮಾವಳಿ ಪುಸ್ತಕ ಅದರ ಪ್ರಕಾರ ಏನಿತ್ತು, 1.20 ಇತ್ತು. 2.30 ಮೀಟರ್ ಏನಿದು, ಇದು ಯಾವುದೇ ರೋಡ್ ರೇಸ್ಗೆ ಅನ್ವಯಿಸುವಂಥ ಒಂದು ದೊಡ್ಡ ಅಳತೆಯಾಗಿರ್ತದೆ. ಇದಕ್ಕೆ ಓಣಿಗೆ ಅನ್ವಯಿಸೋದಿಲ್ಲ. ಇದು 2.20 ಮೀಟರ್ ಅಂದರೆ ಲೇನ್ ಅಗಲಕ್ಕೆ ಸಂಬಂಧಿಸಿದ ಒಂದು ಅಳತೆ. ಇದನ್ನು ಕೂಡ ಸಂಬಂಧಪಡೋದಿಲ್ಲ. ಡಿಸ್ಕಸ್ ಎಸೆತದ ವೃತ್ತದ ವ್ಯಾಸ ಡಯಾಮೀಟರ್. ಡಿಸ್ಕಸ್ ಎಸೆತ ಮಾಡ್ತೀವಲ್ಲ, ಅದು ವೃತ್ತದ ವ್ಯಾಸ ಎಷ್ಟಿರ್ತೈತಿ ಅಂಥೇಳಿ 2.50 ಮೀಟರ್ ಇರ್ತೈತಾ, 2.25 ಮೀಟರ್ ಇರ್ತೈತಾ, 2.135 ಮೀಟರ್ ಇರ್ತೈತಾ, 2.45 ಮೀಟರ್ ಇರ್ತೈತಾ? ನೋಡ್ರಿ, ಸರಿಯಾದ ಉತ್ತರ ಅಂದರೆ ಆಪ್ಷನ್ 1, 2.50 ಮೀಟರ್ ಇರಬೇಕು. ಇದು ಎದುರ್ದು ಕೇಳ್ತಾ ಇದ್ದಾರೆ, ಡಿಸ್ಕಸ್. ಡಿಸ್ಕಸ್ ಅಂದ್ರೇನು? ಚಕ್ರ ಎಸೆತ. ಅದರದ್ದು ವ್ಯಾಸ ಕೇಳ್ತಿದ್ದಾರೆ. ವ್ಯಾಸ ಅಂದರೆ ರೌಂಡ್, ಸುತ್ತ ಇರ್ತಲ್ಲ ರೌಂಡ್, ಫುಲ್ ಅಂತ ಅರ್ಥ. ಫುಲ್ ಸರ್ಕಲ್ಗೆ ವ್ಯಾಸ ಅಂತೇಳಿ ನಾವು ಕರಿತೀವಿ. ಡಿಸ್ಕಸ್ ಎಸೆಯುವ ಅಥ್ಲೀಟ್ಗಳು ಬಳಸುವಂಥ ವರ್ತಲ ಆಕೃತಿಗೆ ಅಂತೇನು ವ್ಯಾಸ ಅಂತೇಳಿ ಕರಿತೀವಿ. ಇಲ್ಲಿ ಮೂರನೇ ಆಪ್ಷನ್ ನೋಡಿರಿ, 2.135. ಇದು ಅದರದ್ದು, ಇದು ಶಾರ್ಟ್ ಪುಟ್ ಮತ್ತು ಹ್ಯಾಮರ್ ಥ್ರೋ ವೃತ್ತದ ವ್ಯಾಸ ಆಗಿರ್ತೈತೆ. ಚಕ್ರ ಎಸೆತದ ಬೇರೆ ಮತ್ತು ಶಾರ್ಟ್ ಪುಟ್ ಬೇರೆ. ಚಕ್ರ ಎಸೆತಕ್ಕಿದ್ರೆ 2.50 ಮೀಟರ್ ಇರ್ತೈತೆ ಅದ್ರ ವ್ಯಾಸ. ಏನಾದರೂ ಶಾರ್ಟ್ ಪುಟ್ ಕೇಳಿದ್ರೆ, ಗುಂಡು ಎಸೆತ ಅಥವಾ ಹ್ಯಾಮರ್ ಥ್ರೋದು ಕೇಳಿದ್ರೆ 2.135 ಮೀಟರ್ ಇರ್ತೈತೆ. ಇಲ್ಲಿ 98 ಕ್ವಶನ್ಸ್ ನೋಡಿರಿ. ಜಂಪ್ ಆಫ್ ನಿಯಮ ಈ ಕ್ರೀಡೆಗೆ ಸಂಬಂಧಿಸಿದ್ದು. ಜಂಪ್ ಆಫ್ ನಿಯಮ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂದರೆ ಹೈ ಜಂಪ್ಗೆ ಸಂಬಂಧಪಟ್ಟಿದೆ. ಜಂಪ್ ಆಫ್ ನಿಯಮ ಯಾವ ಕ್ರೀಡೆಯಲ್ಲಿ ಬರ್ತದೆ ಅಂತಂದರೆ ಅದು ಹೈ ಜಂಪ್ನಲ್ಲಿ ಬರ್ತದೆ. ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ತ್ರಿವಿಧ ಜಿಗಿತ ಕೊಟ್ಟಿದ್ದಾರೆ, ಹೈ ಜಂಪ್ ಕೊಟ್ಟಿದ್ದಾರೆ, ಲಾಂಗ್ ಜಂಪ್ ಕೊಟ್ಟಿದ್ದಾರೆ, ಪೋಲ್ ವಾಲ್ಟ್ ಕೊಟ್ಟಿದ್ದಾರೆ. ತ್ರಿವಿಧ ಜಿಗಿತ ಅಂದರೆ ಹಾಪ್ ಸ್ಟೆಪ್ ಜಂಪ್, 3 ಸ್ಟೆಪ್ಪಲ್ಲಿ ಜಿಗಿತ ಮಾಡ್ತೀವಿ. ಹಾಗಾಗಿ ಇದು ತ್ರಿವಿಧ ಅದು ಏನಂತೀವಿ, ತ್ರಿವಿಧ ಜಿಗಿತ ಅಂತೇಳಿ ಕರಿತೀವಿ. ಅಥ್ಲೆಟಿಕ್ಸ್ನಲ್ಲಿ ಮುಖ್ಯವಾಗಿ ಜಿಗಿತಗಳು, ಎಸೆತಗಳು, ನೆಗೆತಗಳು ಅಂತೇಳಿ ಬರ್ತವೆ. ಜಿಗಿತಗಳು, ನೆಗೆತ ಅಂದ್ರೆ ಒಂದೇ, ಎಸೆತಗಳು ಮತ್ತು ಓಟಗಳು 3 ಬರ್ತವೆ. ಇದು ಹೈ ಜಂಪ್, ಲಾಂಗ್ ಜಂಪ್ ಇವೆಲ್ಲ ಏನು ಬರ್ತವೆ, ಇವು ಜಿಗಿತಗಳಲ್ಲಿ ಬರ್ತವೆ. ತ್ರಿವಿಧ ಜಿಗಿತ ಹಾಫ್, ಇದು ಹೋಪ್ ಅಂತ ಇದೆ, ಹಾಫ್ ಅಂತೇಳಿ ನಾವು ಬಳಕೆ ಮಾಡ್ತೀವಿ. ಹಾಫ್ ಸ್ಟೆಪ್ ಜಂಪ್ ಅಂತೇಳಿ. ಹೈ ಜಂಪ್ ಪ್ರಥಮ ಸ್ಥಾನಕ್ಕೆ ಸಮಾನ ಅಂಕ ಬಂದಾಗ ಟೈ ಆಗ್ತೈತೆ. ಇದು ಹೈ ಜಂಪ್. ವಿಜೇತರ ನಿರ್ಧರಿಸಲು ಜಂಪ್ ಆಫ್ ಬಳಸ್ತೀವಿ. ನಾವು ಜಂಪ್ ಆಫ್ ಯಾವಾಗ ಬಳಸ್ತೀವಿ ಅಂದರೆ ಪ್ರಥಮ ಸ್ಥಾನಕ್ಕೆ ಸಮಾನ ಅಂಕಗಳು ಬಂದಾಗ ಅವಾಗ ಜಂಪ್ ಆಫ್ ನಿಯಮ ಏನು ಮಾಡ್ತೀವಿ, ನಾವು ಅನ್ವಯ ಮಾಡ್ತೀವಿ. ಲಾಂಗ್ ಜಂಪ್ ಪೌಲ್ ಬೋರ್ಡ್ಗೆ ಸಂಬಂಧಿಸಿದೆ. ಇದು ಪೋಲ್ ವಾಲ್ಟ್, ಇದು ಕೋಲು ಬಳಸಿ ಜಿಗಿಯುವಂಥ ಓಟ, ಪೋಲ್ ವಾಲ್ಟ್ ಅಂತೇಳಿ ನಾವು ಇದನ್ನು ಕರಿತೀವಿ. ಮ್ಯಾರಥಾನ್ ಓಟದ ಒಟ್ಟು ದೂರ ಎಷ್ಟು? ಮ್ಯಾರಥಾನ್ ಓಟದ ಒಟ್ಟು ದೂರ ಎಷ್ಟು? ಇಲ್ಲಿ ಸರಿಯಾದ ಉತ್ತರ 42.195 ಕಿಲೋಮೀಟರ್. ಇದು ಕಿಲೋಮೀಟ್ರಲ್ಲಿ ಐತಿ. ಏನಾದರೂ ಮೈಲಿಯಲ್ಲಿ ಹೇಳಬೇಕಾದ್ರೆ 26 ಮೈಲಿ 385 ಗಜ ಅಂತೇಳಿ ನಾವು ಇದನ್ನು ಕರಿತೀವಿ. ಇದನ್ನು ನೆನ್ಪಿಟ್ಕೋಬೇಕು. ಮೈಲಿ ಏನೇನು ಕೇಳ್ತಾರೆ, ಅದನ್ನು ಕೇಳಲ್ಲ ಅಂತ ನಾವು ಬಿಟ್ಬಿಡ್ತೀವಿ. ಎಷ್ಟು ಇಟ್ಕೋಬೇಕು? 26 ಮೈಲಿ 385 ಗಜ. ಆಪ್ಷನ್ಸ್ ಒಂದೇ ಏನಾಗಿರ್ತದೆ ಇಲ್ಲಿ ಕರೆಕ್ಟ್ ಆಗಿರ್ತದೆ. 42.195 ಕಿಲೋಮೀಟರ್ ಅಂತಾರಾಷ್ಟ್ರೀಯ ಅಥ್ಲೆಟಿಕ್ಸ್ ನಿಗದಿಪಡಿಸಿದ ಅಧಿಕೃತ ಮ್ಯಾರಥಾನ್ನ ಒಂದು ಓಟ ದೂರ. ಹಾಫ್ ಮ್ಯಾರಥಾನ್ ಕೇಳ್ತಾರೆ. ಹಾಫ್ ಅಂದರೆ ಇದರಲ್ಲಿ ಅರ್ಧ ಮಾಡ್ಕೋಬೇಕು ನಾವು. ಅರ್ಧ ಮಾಡ್ಕೋಬೇಕು ನೋಡಿರಿ. 4ರಲ್ಲಿ ಏನು ಮಾಡ್ಬೇಕು? ಅರ್ಧ. 2ರಲ್ಲಿ ಅರ್ಧ ಎಷ್ಟಾಯಿತು? 21 ಆಯಿತು. ಇದರಲ್ಲಿ ಮತ್ತೆ ಅರ್ಧ ಮಾಡ್ಕೊಳ್ಬೇಕು. ಅವಾಗ ಎಷ್ಟಾಗ್ತೈತೆ? ಅದರಲ್ಲಿ ಅರ್ಧ ಮಾಡಿಕೊಂಡ್ರೆ 21.97 ಈ ರೀತಿ ಸಮಥಿಂಗ್ ಬರ್ತೈತೆ. ಅಂದರೆ ಹಾಫ್ ಮಾಡ್ಕೋಬೇಕು ಒಟ್ಟಿನಲ್ಲಿ ಅಂತ ಅರ್ಥ. ಇದು 4 ಆಸನ ಕೊಟ್ಟು ಸರಿಯಾದಾಗುತ್ತೆ. 42.195. ರಿಲೇ ಓಟದಲ್ಲಿ ಬ್ಯಾಟನ್ ಬದಲಾವಣೆಗೆ ನಿಗದಿಪಡಿಸಿರುವ ದೂರ ಎಷ್ಟು? ರಿಲೇ ಓಟದಲ್ಲಿ ಬ್ಯಾಟನ್ ಬದಲಾವಣೆ ಮಾಡಬೇಕಾದ್ರೆ ಎಷ್ಟು ಏನು ಮಾಡಿದರೆ ಪ್ಲೇಸ್ ನಿಗದಿ ಮಾಡಿದ್ದಾರೆ ಅಂದರೆ ಸರಿಯಾದ ಉತ್ತರ 15 ಮೀಟರ, 10 ಮೀಟರ, 20 ಮೀಟರ, 12 ಮೀಟರ್. ಅಂದರೆ ಸರಿಯಾದ ಉತ್ತರ 20 ಮೀಟರ್. 15 ಮೀಟರ್ ಏನಿದು ಇದಕ್ಕೆ ಏನಾಗಲ್ಲ, ಸಂಬಂಧಿಸೋದಲ್ಲ. 20 ಮೀಟರ್ ನೋಡಿರಿ. ಬ್ಯಾಟನನ್ನು ಕೈ ಬದಲಾಯಿಸಲು ನೀಡಲಾದಂಥ ಒಂದು ಅಧಿಕೃತ ವಲಯ ಎಕ್ಸ್ಚೇಂಜ್ ಝೋನ್ ಅಂತೇಳಿ ಕರಿತೀವಿ.
ಅಂದರೆ ರಿಲೇ ಓಟದಲ್ಲಿ ಬ್ಯಾಟರಿ ಬದಲಾವಣೆಗೆ ನಿಗದಿಪಡಿಸಿರುವ ದೂರ ಎಷ್ಟಾದರೆ ಅದು 20 ಮೀಟ್ರಲ್ಲಿ ನಾವು ಮಾಡಬೇಕು, ಬದಲಾವಣೆ ಮಾಡ್ಕೋ 20 ಮೀಟ್ರಲ್ಲಿ ಎಲ್ಲಿ ಬೇಕಾದ್ರೂ ಬದಲಾವಣೆ ಮಾಡ್ಕೊಳ್ಬೋದು. ಇಷ್ಟೇನಾಯಿತು, ಇಷ್ಟು ನೋಡಿರಿ ಏನು ಮಾಡಿದ್ದೀನಿ. 50ರಿಂದ 100 ಗಂಟ ಪ್ರಶ್ನೆಗಳನ್ನು ಒಂದೊಂದಾಗಿ ಸಂಕ್ಷಿಪ್ತವಾಗಿ ಬಿಡಿಸ್ತಾ ಹೋಗಿದ್ದೀನಿ. ಅದು 360 ಆ್ಯಂಗಲಲ್ಲಿ. ಏಕೆಂದರೆ ಈ ಒಂದು ಪ್ರಶ್ನೆ ಪತ್ರಿಕೆ ಅನಾಲಿಸಿಸಿಂದ ನಮಗೆ ಹಲವಾರು ವಿಷಯಗಳು ತಿಳಿತವೆ. ಹಾಗಾಗಿ ನನಗೆ ಅನಾಲಿಸಿಸ್ ಮಾಡಬೇಕು ಅಂತ ಅನ್ನಿಸ್ತು, ಅನಾಲಿಸಿಸ್ ಮಾಡಿದ್ದೀನಿ. ಯಾರೆಲ್ಲ ಈ ಒಂದು HSTR ಎಕ್ಸಾಮ್ಗೆ ಅಂದರೆ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರೋ ಅವರು ಈ ತರಗತಿಗಳನ್ನು ಬಳಸ್ಕೊಳ್ಳಿ. ನಾನು ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಹಲವಾರು ತರಗತಿಗಳನ್ನು ಮಾಡಿದ್ದೀನಿ. ಯಾರಿನ ಆ ತರಗತಿಗಳು ನಿಮಗೆ ಬೇಕಾಗಿದ್ದರೆ ನೋಡ್ಕೊಳ್ಳಿ. ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.